ನಮಸ್ಕಾರ. ಶುಭೋದಯ ಸರ್. ನಮಸ್ಕಾರ. ನಮಸ್ಕಾರ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. 1997ರಿಂದ ನನ್ನ ಆತ್ಮಗುರುಗಳಾದಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಯವರೆಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೂ, ನನಗೆ ಭಾಗವಹಿಸೋಕ್ಕೆ ಅವಕಾಶ ಕಲ್ಪಿಸಿರುವಂತಹ MTVಯ ಡಾಕ್ಟರ್ ರಂಗನಾಥರವರಿಗೂ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದ ಉಪನ್ಯಾಸನ ಪ್ರಾರಂಭ ಮಾಡ್ತಿದ್ದೀನಿ. ಈ ದಿನದ ಕಾರ್ಯಕ್ರಮದ ಹೆಸರು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ. ಈ ದಿನ ಮತ್ತು ನಾಳೆ 2 ದಿನಗಳು ಈ ಒಂದು ವಿಧಾನದಲ್ಲಿ ನಮ್ಮ ಒಂದು ವಿಚಾರ, ಜೀವನ ಶೈಲಿ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಜೀವನ ಶೈಲಿನ ನಾವು ತಪ್ಪಾಗಿ ಮುಂದುವರಿಸಿದ್ರೆ ನಮ್ಮ ಜೀವನನೇ ಹಾಳಾಗುತ್ತೆ. ಆ ಜೀವನ ಶೈಲಿನ ಬದಲು ಮಾಡಿಕೊಂಡ್ರೆ ಉದ್ಧಾರ ಆಗ್ತೀವಿ. ಅದೇ ಜೀವನ ಶೈಲಿನ ನಾವು ತಿದ್ದುಕೊಂಡ್ರೆ ಮತ್ತೆ ಮತ್ತೆ ಹುಟ್ಟುವಂತಹ ಈ ಒಂದು ಕೆಟ್ಟ ಅವಕಾಶಗಳನ್ನ ತಪ್ಪಿಸ್ಕೊಂಡು ಒಳ್ಳೆ ಅವಕಾಶಗಳ ಕಡೆಗೆ ನಾವು ಹೋಗ್ಬೋದು. ಇದೆಲ್ಲ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ನಿರ್ದಿಷ್ಟ ಜೀವನ ವಿಧಾನ ಆಗಿರುತ್ತೆ. ಇದನ್ನ ನಾವು ಖಂಡಿತವಾಗ್ಲೂ ನಮ್ಮ ಜೀವನದೊಳಗಡೆ ಈ ನಮ್ಮ ಶೈಲಿ ಅಂದರೆ ನಾವು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಕೆಟ್ಟ ಅಭ್ಯಾಸನೇ ಇರ್ಬೋದು, ತಪ್ಪು ಅಭ್ಯಾಸನೇ ಇರ್ಬೋದು, ಅಥವಾ ನಮ್ಮ ಒಂದು ಸುತ್ತಮುತ್ತಲಿನ ಜನಗಳ ಒಂದು ಆ ಒಂದು ಜನದ ವಿಧಾನಗಳನ್ನು ಕೂಡ ನಾವು ಅವ್ರ ಜೊತೆ ಸೇರ್ಕೊಂಡು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಆಗ ನಮ್ಮ ಜೀವನ ನಷ್ಟ ಆಗ್ತಾ ಇರುತ್ತೆ. ನಮ್ಮ ಹುಟ್ಟಿನ ಉದ್ದೇಶ ಪೂರ್ಣ ಮಾಡ್ಕೊಳಕ್ಕಾಗೋದೇ ಇಲ್ಲ. ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ಹುಟ್ಟಿನಿಂದ ನಾವು ಅಧಮರಾಗಿ ಹುಟ್ಟುತ್ತೀವಿ, ಪ್ರಾಣಿಯಿಂದ ಮನುಷ್ಯರಾಗ್ತೀವಿ. ಅಧಮ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅನ್ನೋದು ನಮ್ಮ ಸುಭಾಷ್ ಪತ್ರಿಯವರು ಹೇಳುವಂತಹ ಒಂದು ಅದ್ಭುತ ಒಂದು ವಿಧಾನ. ಅದೇನು ಅಂದರೆ, ನಾವು ಪ್ರಾಣಿ ಥರ ಇದ್ದವರು, ನಾವು ತುಂಬ ಸೋಮಾರಿಗಳಾಗಿರ್ತೀವಿ. ಕೇವಲ ಊಟಕ್ಕೋಸ್ಕರ ಬದುಕಿರ್ತೀವಿ, ಸಂಗಾತಿಗೋಸ್ಕರ ಬದುಕಿರ್ತೀವಿ. ಇವೆಲ್ಲದನ್ನು ಬಿಟ್ಟು ನಾವು ಮುಂದೆ ಅದ್ಭುತವಾದಂತಹ ಒಂದು ಆಧ್ಯಾತ್ಮಿಕ ಮುನ್ನಡೆಗೆ ಹೋಗ್ಬೇಕು. ಅದು ಬಿಟ್ಟು ನಾವು ಈ ಭೌತಿಕ ಸ್ಥಿತಿಲೇ ನಾವು ಕೊಳಿತಾ ಇರ್ತೀವಿ. ಆ ಕೊಳೆಯೋದನ್ನ ತಪ್ಪಿಸ್ಬೇಕು ಅಂದರೆ ಈ ಜೀವನ ಶೈಲಿನ ನಾವು ಬದಲು ಮಾಡ್ಕೋಬೇಕು. ಆ ಜೀವನ ಶೈಲಿನ ನಾವು ಬದಲು ಮಾಡ್ಕೊಳ್ಳೋದು ಅಂದ್ರೆ ಏನು, ಜೀವನ ಶೈಲಿ ಅಂದ್ರೆ ಏನು ಅಂತ ವಿವರವಾಗಿ ಇವತ್ತಿನ ದಿವಸ ನಾನು ಪ್ರಾರಂಭಿಕವಾಗಿ ಹೇಳ್ತಾ ಇದ್ದೀನಿ. ಇದನ್ನೇ ಮುಂದುವರಿಸ್ತಾ ನಾಳೆನೂ ಕೂಡ ಪ್ರತಿಯೊಬ್ಬರು ಈ ಒಂದು ಜೀವನ ಶೈಲಿಯ ಬಗ್ಗೆ ಈ ಒಂದು ಎಪಿಸೋಡ್ನ ಏನೊಂದು ನಮ್ಮ ರಂಗನಾಥ್ ಸರ್ ಅವರು ವ್ಯವಸ್ಥೆ ಮಾಡಿದ್ದಾರೆ, ಆ ಒಂದು ವ್ಯವಸ್ಥೆನ ಪ್ರತಿಯೊಬ್ಬರು ಕೂಡ 10 ಸತಿ ಈ ಜೀವನ ಶೈಲಿ ಬಗ್ಗೆ ಕೇಳ್ಕೊಳ್ಬೇಕು. ಆಗ ನಮ್ಮ ಜೀವನದಲ್ಲಿ ನಮ್ಮ ಅಭಿವೃದ್ಧಿ ಹೆಚ್ಚಾಗತ್ತೆ. ನಮ್ಮ ಒಂದು ಜೀವನ ಶೈಲಿಯ ಬದಲಾವಣೆ ಮಾಡ್ಕೋಬಹುದು. ತಪ್ಪು ಜೀವನ ಶೈಲಿ ಇರುತ್ತೆ, ವಿಧಾನ ಇರುತ್ತೆ. ಅದನ್ನ ಬದಲು ಮಾಡಿಕೊಂಡು ನಾವು ಮಾನವರಾಗಬೇಕೇ ಹೊರತು ನಾವು ಒಂಥರ ರಾಕ್ಷಸರಾಗಬಾರ್ದು ಅಥವಾ ಪ್ರಾಣಿಗಳಾಗಬಾರ್ದು, ಮತ್ತೆ ಮತ್ತೆ ಹುಟ್ಟಬಾರ್ದು, ಇದೇ ಕೊನೆ ಜನ್ಮ ಮಾಡ್ಕೋಬೇಕು ಅನ್ನುವಂತಹ ಒಂದು ಅದ್ಭುತ ಒಂದು ನಿಮ್ಗೊಂದು ಮೆಸೇಜ್ ಕೊಡುತ್ತೆ ಈ ಒಂದು ಜೀವನ ಶೈಲಿ ಅನ್ನುವಂತಹ ಒಂದು ವಿಧಾನ ವಿಚಾರ. ಶುರು ಮಾಡೋಣ. ಜೀವನ ಶೈಲಿ ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ನಿರ್ದಿಷ್ಟ ಜೀವನದ ವಿಧಾನ ಆಗಿರುತ್ತೆ. ಅದು ಮಾನವರ ವಿಶಿಷ್ಟ ಜೀವನ ವಿಧಾನಗಳ ವಿವಿಧ ಅಂಶಗಳ ಮೇಲೆ ಕೇಂದ್ರಿತವಾಗಿರುತ್ತೆ. ಅದು ಅವನ ಪ್ರಕ್ರಿಯೆಗಳು ಮತ್ತು ನಡವಳಿಕೆಗಳನ್ನ ನಿಯಂತ್ರಿಸುತ್ತೆ. ಯಾಕೆಂದ್ರೆ ಅವನು ತಾನು ಏನ್ ಮಾಡ್ತಿದ್ದಾನೋ ಅದೇ ಸರಿ ಅಂತ ಅನ್ಕೊಂಡು ಮುಂದುವರಿತಾ ಇರ್ತಾನೆ. ಇದು ಅವನ ಮಾನವನ ವಿಶಿಷ್ಟ ಜೀವನ ವಿಧಾನ. ಇದು ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಥರ ವಿಧಾನ ಆಗಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಜೀವನ ಶೈಲಿ ಆಗಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು
ವಿಧಾನ ಹೇಗಿರುತ್ತೆ. ಇದ್ರ ಬಗ್ಗೆ ಪ್ರಪಂಚದಲ್ಲಿ ದೊಡ್ಡ ರಿಸರ್ಚ್ ಆಗಿದೆ. ಆಲ್ಫ್ರೆಡ್ ಅಡ್ಲರ್ ಅಂತನವರು ಅಮೆರಿಕ ದೇಶದೊಳಗಡೆ ಇದ್ರ ಬಗ್ಗೆ 20 ವರ್ಷಗಳ ಕಾಲ ನಿರಂತರವಾಗಿ ಒಬ್ಬ ಮಾನವ ಯಾತಕ್ಕೆ ಅವನು ತನ್ನದೇ ಆದಂತಹ ಒಂದು ವಿಧಾನ ಫಾಲೋ ಮಾಡ್ತಾನೆ, ವೈ ಹಿ ಇಸ್ ನಾಟ್ ಚೇಂಜಿಂಗ್ ಹಿಮ್ಸೆಲ್ಫ್, ಅವನೊಂಥರ ಸಿನಿಕ್ ಆಗ್ಬಿಡ್ತಾನೆ. ಇಂಗ್ಲಿಷಲ್ಲಿ ಸಿನಿಕ್ ಅಂದ್ರೆ ಅವನು ಬದಲು ಮಾಡಕ್ ಆಗದೆ ಇರೋವಂತಹ ಮನುಷ್ಯ ಅಂತ. ಆ ಬದಲಾಗದೆ ಇರುವಂತಹ ಒಂದು ಸ್ಥಿತಿಗೆ ಅವನ್ ಯಾಕೆ ತಲುಪ್ತಾನೆ, ಅದಕ್ಕೆ ಕಾರಣ ಏನು ಅಂತ ಆಲ್ಫ್ರೆಡ್ ಅಡ್ಲರು ರಿಸರ್ಚ್ ಮಾಡಿದಾಗ ಅವ್ರಿಗೆ ತಿಳಿಯೋದೇನು ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದಂತಹ ವಿಶಿಷ್ಟವಾದ ಜೀವನ ಶೈಲಿನ ಹೊಂದಿರ್ತಾನೆ. ಅದು ಇತರ ವ್ಯಕ್ತಿಗಳ ಜೀವನ ಶೈಲಿಗಳಿಗೆ ಅಥವಾ ಹೆಚ್ಚು ಅಥವಾ ಕಡಿಮೆ ಅವ್ರ ತರಾನೇ, ಬೇರೆಯವರ ಜೀವನ ಶೈಲಿ ತರಾನೇ ಇವ್ರದ್ದು ಕೂಡ ಇರುತ್ತೆ, ಹೋಲುತ್ತೆ. ಆದ್ರೆ ಎಂದಿಗೂ ಒಂದೇ ಆಗಿರಲ್ಲ. ಒಬ್ಬೊಬ್ರು ಒಂದೊಂಥರ ಬೇರೆ ಬೇರೆ ಆಗಿರ್ತಾರೆ. ದೇ ಆರ್ ಡಿಫ್ರೆಂಟ್. ಪ್ರತಿಯೊಬ್ಬರು ಡಿಫ್ರೆಂಟ್. ಪ್ರಪಂಚದೊಳಗಡೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಒಬ್ರಿಗೂ ಇನ್ನೊಬ್ರಿಗೂ. ಆದ್ರೆ ಒಬ್ಬರ ತರ ಜೀವನ ಶೈಲಿ ಇನ್ನೊಬ್ಬರದ್ದು ಇರಬಹುದು ಅಂತಾರೆ. ಬಾಲ್ಯದ ಮೊದಲ ವರ್ಷಗಳಲ್ಲಿ ವ್ಯಕ್ತಿ ಅಂತರ್ವರ್ಧಕ ಶೈಲಿ ಅಂತ ಇರುತ್ತೆ ಅವನಿಗೆ. ಒಳಗಡೆನೆ ತನ್ನದೇ ಆದಂತಹ ಒಂದು ಶೈಲಿ ಹುಟ್ಟುತ್ತೆ ಅವನಿಗೆ. ಚಿಕ್ಕ ಮಗುವಿಂದ ಅವನ ಮನೆಯೊಳಗಡೆ ಇರೋಂಥ ವಾತಾವರಣದಿಂದ ಶುರು ಆಗುತ್ತೆ. ಸೃಜನಶೀಲ ವ್ಯಕ್ತಿಯಾಗೂ ಇರ್ಬೋದು ಅವನು, ಯಾಕೆಂದ್ರೆ ಅವನು ಹುಟ್ಟುವಾಗಲೇನೆ ಬ್ರೈನಿ ಇರ್ಬೋದು, ಅವನು ಬುದ್ಧಿವಂತನಾಗಿ ಹುಟ್ಟಿರ್ಬೋದು. ಈ ತರ ಅವನ ಒಂದು ಬುದ್ಧಿ ಮಾನ್ಯತೆ ಜೊತೆಗೆ ಬುದ್ಧಿಮತ್ತೆ ಮತ್ತು ಪರಿಸರ ವಾತಾವರಣ, ಇದರ ಮೂಲಕ ಅವನ ಜೀವನ ಶೈಲಿ ಬೆಳವಣಿಗೆ ಆಗುತ್ತೆ. ಅದು ಅನುವಂಶಿಕತೆ ಅಥವಾ ಪರಿಸರದಿಂದ ಸಾಧ್ಯವಾದಷ್ಟು ಇರೋದಿಲ್ಲ. ಅನುವಂಶಿಕತೆ ಅಲ್ಲ. ಇಟ್ ಈಸ್ ನಾಟ್ ಜೆನೆಟಿಕ್, ಇಟ್ ಈಸ್ ಓನ್ಲಿ ಅಕ್ವೈರ್ಡ್. ಅಂದ್ರೆ ನಾವು ಅದನ್ನ ಕಲ್ತ್ಕೋತಾ ಹೋಗ್ತೀವಿ, ಇನ್ನೊಬ್ರನ್ನ ನೋಡಿ ಕಲಿತೀವಿ, ಇನ್ನೊಬ್ರನ್ನ ಅನುಸರಣೆ ಮಾಡ್ತೀವಿ ಅನ್ನೋದೇ ಜೀವನ ಶೈಲಿಯ ವಿಧಾನ ಆಗುತ್ತೆ. ವಿಶಿಷ್ಟ ಜೀವನ ವಿಧಾನಗಳ ವಿವಿಧ ಅಂಶಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಅಂದ್ರೆ ಬೇರೆ ಬೇರೆ ವಿಧಾನಗಳನ್ನ ನೋಡ್ತೀವಿ, ಅವ್ರನ್ನ ನೋಡ್ಬಿಟ್ಟು ನಾವ್ ಯಾಕೆ ಹಿಂಗಿರ್ಬಾರ್ದು, ಇವ್ರು ಈ ತರ ಮಾಡ್ತಾರೆ, ನಾವು ಇದೇ ತರ ಮಾಡೋಣ, ಅವ್ರು ಯಾವ ತರ ಮಾತಾಡ್ತಾರೆ ಆ ತರ ನಾವು ಮಾತಾಡೋಣ. ಈ ತರ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಂತ ಹೋಗ್ತೀವಿ. ಒಂದೇ ಅನುಭವ ಇಬ್ಬರು ವ್ಯಕ್ತಿಗಳ ಮೇಲೆ ಇರೋದಿಲ್ಲ. ಇವನ್ಗಾಗುವಂತ ಅನುಭವದಿಂದ ಅವನಿಗೆ ಅದ್ರ ಮೇಲೆ ಪರಿಣಾಮ ಆಗೋಲ್ಲ. ಜೀವನ ಶೈಲಿ ಪ್ರತಿಯೊಬ್ಬರದ್ದು ಏಕತೆಯನ್ನ ಸೃಷ್ಟಿಸುತ್ತೆ. ಅವರದೇ ಆದಂತಹ ಒಂದು ಇಂಡಿವಿಜುವಾಲಿಟಿ ಇರುತ್ತೆ. ಆಲೋಚನೆಗಳು, ಭಾವನೆಗಳು, ಪ್ರಕ್ರಿಯೆಗಳು ಪ್ರಜ್ಞಾಪೂರ್ವಕ ಎಚ್ಚರ ಸ್ಥಿತಿಯಲ್ಲಿ ಮತ್ತು ಸುಪ್ತ ಸ್ಥಿತಿಲಿ ಅಂದ್ರೆ ಅರೆನಿದ್ರಾ ಸ್ಥಿತಿಲಿ ಎರಡೂ ನಡವಳಿಕೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅವನ ಇರುವಾಗ ಯಾವ ತರ ಅವನು ತನ್ನ ಒಂದು ಜೀವನ ತಾನು ಕಟ್ಕೊಳ್ತಾನೆ, ಅದೇ ಅವನ ನಿದ್ರಾ ಸ್ಥಿತಿಲಿರುವಾಗ ಅವನ ಯಾವ ತರ ಆಲೋಚನೆ ಇರುತ್ತೆ, ಆಂತರಿಕ ಆಲೋಚನೆ. ಅಂದ್ರೆ ಅವನು ನಿದ್ದೆಯಲ್ಲಿ ಕೂಡ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆ ಟೈಮ್ ಒಳಗಡೆ ಅವನು ಏನು ಆಲೋಚನೆ ಮಾಡ್ತಾ ಇರ್ತಾನೆ, ಹಿಂದಿನ ಎಲ್ಲ ಅನುಭವಗಳು, ಹಿಂದಿನ ನೆನಪುಗಳು, ದುಃಖಗಳು, ಅದನ್ನೇ ಉಪಯೋಗ ಮಾಡ್ಕೊಂಡು ಕೂತಿರ್ತಾರೆ ಕೆಲವರು. ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ತಮ್ಮ ಜೀವನ ಶೈಲಿನ ತಪ್ಪು ದಾರಿಯಲ್ಲಿ ನಡೆಸೋದಕ್ಕೆ ಕಾರಣ ಆಗುತ್ತೆ. ಜೀವನ ಶೈಲಿ ವ್ಯಕ್ತಿಯ ಜೀವನ ಶೈಲಿಯು ತನ್ನ ಪ್ರಯತ್ನಕ್ಕಾಗಿ ಆಯ್ಕೆ ಮಾಡದ ದಿಕ್ಕನ್ನು ಪ್ರತಿಬಿಂಬಿಸುತ್ತೆ. ಅವನೇನ್ ಮಾಡ್ತಾನೆ, ತನ್ನದೇ ಆದಂತಹ ಒಂದು ಲೈಫ್ ಸ್ಟೈಲ್ ತಾನೇ ಆಯ್ಕೆ ಮಾಡ್ತಾನೆ. ಅದನ್ನ ಪ್ರಯತ್ನಪೂರ್ವಕವಾಗಿ ಅದನ್ನ ಅಳವಡಿಸ್ಕೊತಾ ಹೋಗ್ತಾನೆ. ಇದು ವ್ಯಕ್ತಿತ್ವ ಎಂಬ ಪದದೊಂದಿಗೆ ಸಾಕಷ್ಟು ಸಾಮರಸ್ಯ ಹೊಂದಿರುತ್ತೆ. ಇದನ್ನ ಪಡೆಯೋಕೆ ನಿರ್ದಿಷ್ಟ ಪ್ರಮಾಣದ ತರಬೇತಿ ಏನ್ ಬೇಡ. ಅದಕ್ಕೆ ಅವನಿಗೆ ತಾನೇ ತರಬೇತಿ ಕೊಟ್ಕೊಳ್ತಾ ಹೋಗ್ತಾನೆ. ಅವನಿಗೆ ಸಹಾಯ ಮಾಡ್ತಾ ಹೋಗುತ್ತದು. ಏನಂದ್ರೆ ಈ ತರ ಇರ್ಬೇಕು, ಇದನ್ನೇ ಅಳವಡಿಸ್ಕೋಬೇಕು, ಈ ತರನೇ ನಾ ಮುಂದುವರಿಬೇಕು ಅನ್ನುವಂಥದ್ದು ಅವನ ಮನ್ಸಲ್ಲಿ ಬಂದ್ಮೇಲೆ ಅದಕ್ಕೆ ಅನುಗುಣವಾಗಿ ಅವನು ಇಡೀ ಜೀವನದುದ್ದಕ್ಕೂ ಅದೇ ವೈಯಕ್ತಿಕ ಆಲೋಚನೆ, ಅದೇ ಭಾವನೆ, ಅದೇ ನಟನೆಯನ್ನ ಮುಂದುವರಿಸ್ತಾ ಹೋಗ್ತಾನೆ.
ಅದೇ ಅವನ ಜೀವನ ಶೈಲಿ ಆಗುತ್ತೆ. ಇಲ್ಲಿ ಶೈಲಿ ಅನ್ನುವಂತಹ ಒಂದು ಪದ ಏನಿದೆಯೋ ಅದು ಸಾಮಾನ್ಯ ಗಡಿಗಳನ್ನ ಅಂದ್ರೆ ಮಿತಿ ನಿಯಮಗಳನ್ನ ಪ್ರತ್ಯೇಕಿಸುವಂತಹ ಒಂದು ಲಕ್ಷಣ ಒಳಗೊಂಡಿರುತ್ತೆ. ಅಂದ್ರೆ ನನ್ನ ವಿಧಾನ, ಇಟ್ ಈಸ್ ಮೈ ಹ್ಯಾಬಿಟ್, ಇಟ್ ಈಸ್ ಮೈ ವಿಧಾನ, ಇಟ್ ಈಸ್ ಮೈ ವೇ. ನನ್ನ ವೇ ಒಳಗೆ ನಾ ಇರ್ತೀನಿ. ನಾನು ಯಾಕೆ ನೀನು ಹೇಳ್ದಂಗೆ ಕೇಳಬೇಕು, ನಾನು ಯಾಕೆ ಇತರರು ಮಾಡ್ದಂಗೆ ಮಾಡಬೇಕು, ನನಗೆ ಬೇಕಾದಂಗೆ ನಾನು ಇರ್ತೀನಿ ಅನ್ನುವಂತಹ ಒಂದು ವಿಧಾನನೇ ಜೀವನ ಶೈಲಿ ಆಗಿರುತ್ತೆ. ಅದೇ ಶೈಲಿ ಅಂತಂದ್ರೆ ವೇ. ಇಲ್ಲದೆ ಇದ್ರೆ ಸಾಕಷ್ಟು ಪ್ರತ್ಯೇಕ ಘಟಗಳನ್ನು ಕೂಡ ಹೊಂದಿರುತ್ತೆ ಅಂತ ಆನ್ಸ್ ಬ್ಯಾಕರ್ ಅಂತ ಅನ್ನೋರು 1967ನೇ ಇಸ್ವಿಲಿ ರಿಸರ್ಚ್ ಮಾಡಿ ಒಂದು ಪುಸ್ತಕ ಬರ್ತಿದ್ದಾರೆ. ಅದರೊಳಗಡೆ ಲೈಫ್ ಸ್ಟೈಲ್ ಅಂತಾನೆ ಆ ಪುಸ್ತಕದ ಹೆಸರು. ಅದನ್ನ ಓದಿದ್ರೆ ಅದರೊಳಗಡೆ ಏನು ಅಂತ ಅನ್ಸುತ್ತೆ ಅಂದ್ರೆ ನಮ್ಮದೇ ಆದಂತ ಒಂದು ಮಿತಿ ನಿಯಮಗಳನ್ನ ಪ್ರತ್ಯೇಕ ಮಾಡಿಕೊಂಡು ಒಂದು ಗಡಿನ ನಾವೇ ಮಾಡ್ಕೊಂತ ಹೋಗ್ತೀವಿ, ನಾವೇ ಎಸ್ಟಾಬ್ಲಿಷ್ ಮಾಡ್ತೀವಿ. ಆ ಒಂದು ಗಡಿನ ನಾವು ಮೀರೋಲ್ಲ. ನಮ್ಮ ವಿಧಾನ, ನಮ್ಮ ಒಂದು ಸ್ಟೈಲು, ನಾನು ಹೀಗೆ ಇರೋದು, ನನ್ನ ಕೋಪ, ನನ್ನ ಮಗನಿಗೆ ತುಂಬಾ ಕೋಪ. ಆ ಕೋಪ ಅಂತ ಅನ್ನೋದು ಅವನ ವಿಧಾನ. ಯಾಕೆಂದ್ರೆ ನಾನು ಈ ತರ ಇರೋದ್ರಿಂದ ನಾನು ಕೋಪವಾಗಿದ್ಬಿಟ್ರೆ ಎಲ್ಲರೂ ನನ್ನನ್ನ ಹೆದರ್ಕೊಳ್ತಾರೆ, ನಾನು ನೋಡಿ ನನಗ್ ಬೇಕಾ ಸಿಕ್ಬಿಡುತ್ತೆ ಅನ್ನೋಂತಹದ್ದು ಅವನ ಮನಸ್ಸೊಳಗಡೆ ಒಂದು ತೀರ್ಮಾನಕ್ಕೆ ಬಂದು ಅದನ್ನೇ ಮುಂದುವರಿಸ್ತಾ ಹೋಗ್ತಾ ಇರ್ತಾನೆ. ಜೀವನ ಶೈಲಿಗೆ ಮನಸ್ಸಿಗೆ ಹಿಡಿಯದ, ರುಚಿಕರ ಅಲ್ಲದ ಯಾವುದನ್ನಾದ್ರೂ ಇದ್ರೆ ಅದನ್ನ ತಿರಸ್ಕರಿಸುತ್ತೆ. ಅವನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಬಿಟ್ಬಿಡ್ತಾನೆ. ಸೇರ್ಲಿಲ್ಲ ಅಂದ್ರೆ ಇದು ಬೇಡಪ್ಪ ಅಂತ ಜೀವನ ಪರ್ಯಂತ ಆ ಒಂದು ಆಹಾರ ತಿನ್ನೋಲ್ಲ. ಹೀಗೆ ಅದನ್ನ ಬಿಟ್ಟೇ ಬಿಡ್ತಾನೆ. ಆ ಒಂದು ಈಗ ಒಳ್ಳೇದಿದೆ ಅಂದ್ರೆ ಮಾಡಲ್ಲ. ಈಗ ಸಂಗೀತ ಅಂತಂದ್ರೆ ವೈಲಿನ್ ಅಂದ್ರೆ ಅದೇನದು ಪಿಟೀಲ್ ಕುಯ್ಯೋದು ಅಂತಾರೆ ಕೆಲವರು. ಯಾಕೆ ಅಂದ್ರೆ ಅದ್ರೊಳಗಡೆ ಇರೋಂತಹ ಒಂದು ರಾಗ, ಅದ್ರೊಳಗಿರುವಂತ ಭಾವ, ಅದ್ರೊಳಗಿರುವಂತಹ ಒಂದು ಸಮಾಧಾನ, ಸಂತೋಷ, ಆನಂದ, ಅದನ್ನ ಎಂಜಾಯ್ ಮಾಡುವಂತಹ ಒಂದು ವಿಧಾನ ಒಂದಾಗಿರೋಲ್ಲ. ಅವನ ಅದನ್ನ ತಿರಸ್ಕರಿಸುವಂತ ವಿಧಾನ ಆಗಿರುತ್ತೆ. ಅಥವಾ ಒಂದು ಆಹಾರ ತಿನ್ನುವಾಗ ಅದು ನನಗ್ ಸೇರೋಲ್ಲ ಅಂದ್ರೆ ಅವನ ನಾಲಿಗೆಗೆ ದಾಸ ಆಗಿರ್ತಾನೆ. ಅವನಿಗೆ ಇದು ಹಿಡಿಸಲ್ಲ, ಅದ್ ಬೇಡ, ಇದು ನನ್ಗೆ ಇಷ್ಟ ಆಗಲ್ಲ, ಇದು ವಾಸನೆ ಕಂಡ್ರೆ ಆಗಲ್ಲ. ಈ ತರ ತನ್ನದೇ ಆದಂತಹ ಒಂದು ಅನುಸರಣೆಗೆ ಅವನು ಮುಂದುವರಿಸ್ತಾ ಹೋಗ್ತಾನೆ. ಇದನ್ನ ಪ್ರತಿಯೊಬ್ಬನು ತನ್ನದೇ ಆದಂತ ಜೀವನ ಶೈಲಿ ಈ ಒಂದು ವಿಧಾನಗಳಿಂದ, ಈ ಒಂದು ಆಟಿಟ್ಯೂಡ್ ಅಂತಾರೆ ಅದಕ್ಕೆ, ಆ ಆಟಿಟ್ಯೂಡ್ ಇಂದ ಅವನಿಗೆ ಈ ಒಂದು ಜೀವನ ಶೈಲಿ ತಾನು ನಿರ್ಧರಿಸ್ಕೋತಾನೆ. ಮತ್ತೆ ಅಡ್ಲರ್ ಅವ್ರ ಬಗ್ಗೆ ಹೇಳೋದಾರ 1963 ಒಳಗೆ 1963ನೇ ಇಸ್ವಿಲಿ ಜೀವನ ಶೈಲಿ ಬಗ್ಗೆ 4 ಅಥವಾ 5 ವಯಸ್ಸಿನಿಂದಲೇ ವ್ಯಕ್ತಿ ತನ್ನ ಒಂದು ಜೀವನ ಶೈಲಿಯನ್ನು ಪ್ರಾರಂಭ ಮಾಡ್ತಾನೆ. ಜೀವನ ಅಂದ್ರೆ ಏನು, ಅವನೇನು, ಇತರರು ಏನು, ಇತರರೊಂದಿಗೆ ನನ್ನ ಸಂಬಂಧ ಏನು, ಇದೆಲ್ಲ ಅವನಿಗೆ ಆದಂತ ತಂದೆ ಆದಂತ ಒಂದು ವ್ಯಾಖ್ಯಾನನ ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ತಾ ಹೋಗ್ತಾನೆ, ಹುಟ್ಟಿಸ್ಕೊಳ್ತಾನೆ. ಆ ವಯಸ್ಸಿನಲ್ಲಿ ಹುಟ್ಟಿ ಎಲ್ಲಾ ಸಂದರ್ಭಗಳಲ್ಲಿ ಅವುಗಳನ್ನೇ ಜೀವನದಲ್ಲಿ ಒಟ್ಟು ವರ್ತನೆಗಳಾಗಿ ರೂಪುಗೊಳ್ತಾ ಹೋಗುತ್ತದು. ಹೊಸ ಅನುಭವಗಳನ್ನ ಈ ಸಮಯದಲ್ಲಿ ಅವನ ಜೀವನ ಶೈಲಿ ದೃಷ್ಟಿಕೋನದಿಂದ ಮಾತ್ರ ಅರ್ಥೈಸಲಾಗುತ್ತೆ. ಅಂದ್ರೆ ಅರ್ಥ ಏನು, ನಾನು ಏನು ಅನ್ನೋದನ್ನ ಹಿಂದಿನಿಂದ ಈಗಾಗಲೇ ಅವನು ಅರ್ಥ ಮಾಡ್ಕೊಂಡು ವ್ಯಾಖ್ಯಾನ ಮಾಡಿರೋದಕ್ಕೆ ಜೋಡಿಸ್ಕೋತಾನೆ. ಇದು ಅವನ ಜೀವನ ಶೈಲಿಗೆ ಹೊಂದಿಕೆ ಆಗದೆ ಇದ್ರೆ ಅದನ್ನ ಬಿಟ್ಬಿಡ್ತಾನೆ. ಹೊಂದಿಕೆ ಆದ್ರೆ ಅದಕ್ಕೆ ಮುಂದುವರಿಸ್ತಾನೆ, ಇಲ್ಲ ಅಂದ್ರೆ ಅದರ ವಿರುದ್ಧ ಆಯ್ಕೆ ಮಾಡ್ಕೊಳ್ತಾನೆ. ವ್ಯಕ್ತಿಯ ಎಲ್ಲ ಆಲೋಚನೆ, ಭಾವನೆ, ನಟನೆ ಅವನ ಜೀವನ ಶೈಲಿನ ಬೆಂಬಲಿಸುತ್ತೆ. ಮೊದಲನೇದಾಗಿ ಆಲೋಚನೆ, ಎರಡನೇದಾಗಿ ಭಾವನೆ, ಮೂರನೇದು ನಟನೆ. ಅವನು ಈ ತರಾನೇ ಬದುಕಬೇಕು ಅಂತ ಅನ್ನೋದು ಒಂದು ನಟನೆ, ಅವನದೊಂದು ಡ್ರಾಮಾ. ಹಿ ಆಲ್ವೇಸ್ ಆಕ್ಟ್ಸ್. ಆಕ್ಷನ್ ವಿಲ್ ಕಮ್ ಓನ್ಲಿ ಬಿಕಾಸ್ ಆಫ್ ಇಮೋಷನ್ಸ್. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಥಾಟ್ಸ್. ಸೊ ಹೀಗೆ ಅವನ ಜೀವನ ಶೈಲಿ ಸರಿ ಅಲ್ಲ, ನನ್ನ ಹಾಳು ಮಾಡ್ತಾ ಇದೆ ಅನ್ನುವಂತಹ ಈ ವಿರೋಧವಾಗಿರುವಂತ ಆಲೋಚನೆಗಳನ್ನ ಅಕ್ಕಪಕ್ಕದವ್ರು ಅವ್ರಿಗೆ ಹೇಳಿದ್ರೆ ಅದನ್ನ ಅವ್ರನ್ನೇ ತಿರಸ್ಕರಿಸ್ಬಿಡ್ತಾರ ಅವ್ರು. ಇವ್ರು ನನ್ಗೇನ್ ಹೇಳೋದು, ನಾನೇನು ಅಂತ ನನಗ್ ಗೊತ್ತು ಅಂತ ಹೇಳಿ ಅವನು ಅವರಿಂದಲೇ ಬೇರೆ ಆಗ್ಬಿಡ್ತಾನೆ.
ಸೊ ಈ ಥರ ನಮ್ಮ ಜೀವನ ಶೈಲಿನ ನಾವು ಅಭಿವೃದ್ಧಿನೂ ಮಾಡ್ಕೊಳ್ಬೋದು ಅಥವಾ ಹಾಳು ಮಾಡ್ಕೊಳ್ಬೋದು ಅಂತ ಅನ್ನೋದನ್ನ ಅಡ್ಲರ್ ಅವ್ರು ಹೇಳ್ತಾರೆ. ಈಗ ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ನೋಡೋಣ. ಜೀವನ ಅಂತ ಅನ್ನೋದು ಹಲವು ಮುಖಗಳಿಂದ ಹೊಂದಿದ ಒಂದು ಕ್ರಿಯೆ ಆಗಿರುತ್ತೆ. ಜೀವನ ಅಂದ್ರೆ ಜೈವಿಕ ಜಗತ್ತಿನ ವ್ಯಾಪಾರ ಅಂತ ಕರಿಬಹುದು. ಹುಟ್ಟು ಸಾವು ಇವುಗಳ ನಡುವೆ ಜೀವಿಗಳ ಅಭಿವೃದ್ಧಿ, ಬದುಕಿನ ಹೋರಾಟ, ಅವರ ಪ್ರಕ್ರಿಯೆ, ಅವರ ಜೀವನ ಸುಂದರವಾಗೂ ಕಟ್ಕೋಬಹುದು ಅಥವಾ ಹಾಳು ಮಾಡ್ಕೋಬಹುದು. ಇದಕ್ಕೆ ಕಷ್ಟ ಸುಖ ಅದೆರಡೂ ಕೂಡ ಇದರ ಭಾಗಗಳಾಗಿರುತ್ತೆ. ಅವು ಒಂದರ ನಂತರ ಒಂದಾಗಿ ಬರ್ತಾನೇ ಇರುತ್ತೆ. ಈ ಒಂದು ಕಷ್ಟ ಸುಖ, ದುಃಖ, ನೋವು, ನಷ್ಟ, ಕಾಯಿಲೆ ಇದೆಲ್ಲದನ್ನು ಕೂಡ ನಮ್ಮ ಜೀವನದಲ್ಲಿ ಹೊಂದಿರುವಂತಹ ನಮ್ಮ ಹೋರಾಟ, ಹುಟ್ಟು ಸಾವುಗಳ ಮಧ್ಯೆ ನಾವು ಯಾವ ಥರ ಕಟ್ಕೋತೀವಿ ನಮ್ಮ ಜೀವನ ಅನ್ನೋದು ನಮ್ಮ ಸುಂದರವಾಗಿದೆಯಾ ಅಥವಾ ಕ್ಲಿಷ್ಟಕರವಾಗಿದೆಯಾ ಅನ್ನೋದನ್ನ ನಾವೇ ತೀರ್ಮಾನ ಮಾಡ್ಕೊಳ್ಳೋ ಅಂತಹ ನಮಗೆ ಅರ್ಥ ಆಗೋಲ್ಲ. ನಾನು ಹೋಗ್ತಿರೋದು ರಾಂಗ್ ಡೈರೆಕ್ಷನ್ ಅನ್ನೋದನ್ನ ಅವನಿಗೆ ತಿಳುವಳಿಕೆ ಬರೋದೇ ಇಲ್ಲ. ಅನುಭವ ಕಲ್ಸತ್ತದು. ಅಷ್ಟೊತ್ತಿಗಾಗಲೇ ಅವನಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಒಂದು ಜೀವನ ಕಳೆದು ಹೋಗ್ಬಿಡುತ್ತೆ. ಹುಟ್ಟು ಸಾವಿನ ಮಧ್ಯದಲ್ಲಿ ಅವನು ಸಾವಿನ ಕಡೆಗೆ ಹೋಗ್ತಾ ಇರ್ತಾನೆ. ಸೊ ಅದಕ್ಕೆ ಸಮಾಧಾನ ಯಾವುದು ಅಂತಂದ್ರೆ ಔಷಧಿ. ಅಂದ್ರೆ ಸಮಾಧಾನವಾಗಿರೋದು ಔಷಧಿ ಅಂದ್ರೆ ಏನು ಅಂದ್ರೆ ಧ್ಯಾನ, ಆಧ್ಯಾತ್ಮ. ಅವನು ಯಾವಾಗ ಆಧ್ಯಾತ್ಮದ ಕಡೆಗೆ ಅವನ ಕಾಲಿಡ್ತಾನೋ, ಆಧ್ಯಾತ್ಮದ ಸುತ್ತು ಅವನ ಎಳ್ಕೊಂಡು ಹೋಗ್ಬೇಕದು. ಬಾರೋ ನಿನಗಿದ್ ಸರಿ ಹೋಗ್ಬೇಕು ಅಂತಂದ್ರೆ ಬಾ ನನ್ನ ಜೊತೆಗೆ, ಇದೊಂದು ಜಾಗದೊಳಗಡೆ ನಾವೆಲ್ಲ ಕಣ್ ಮುಚ್ಕೊಂಡು ಕೂತ್ಕೊಳ್ಳೋಣ, ಇದ್ರೊಳಗಡೆ ನಿಂಗೆ ಎಲ್ಲ ಸಿಗುತ್ತೆ ಅಂತ ಯಾರೋ ಒಬ್ಬ ಒಳ್ಳೆಯ, ಎಷ್ಟೋ ಜನ ಸ್ನೇಹಿತರಿರ್ತಾರೆ, ಅದ್ರೊಳಗೆ ಒಬ್ಬ ಬಲವಂತವಾಗಿ ಎಳ್ಕೊಂಡೋಗಿ ಕಣ್ಮುಚ್ಚಿ ಕೂರಿಸಿದ್ರೆ ಆ ಟೈಮ್ ಒಳಗೆ ಅವನಿಗೆ ಏನೋ ಒಂದು ಬದಲಾವಣೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳೋಕೆ ಇಷ್ಟಪಡ್ತೀನಿ. ಒಂದ್ಸತಿ ಮೈಸೂರೊಳಗಡೆ ಧ್ಯಾನ ನಡೀತಾ ಇರತ್ತೆ. ಧ್ಯಾನ ನಡೀತಾ ಇರ್ಬೇಕಾದ್ರೆ ಮೈಸೂರಲ್ಲ, ಹೈದರಾಬಾದಲ್ಲಿ. ಸೊ ಆ ಜಾಗದೊಳಗಡೆ ನಡೀತಾ ಇರುವಾಗ ಒಬ್ಬ ಇರ್ತಾನೆ, ಅವನು ನಾಕ್ಸಲೇಟ್ ಆಗಿರ್ತಾನೆ. ನಾಕ್ಸಲೇಟ್ ಅಂದ್ರೆ ಗೊತ್ತು, ಎಲ್ಲಾರ ಹತ್ರನೂ ಹೊಡೆಯೋದು, ಬಡಿಯೋದು, ಕಿತ್ಕೊಳ್ಳೋದು, ದೊಡ್ಡವರಿಂದ ಕಿತ್ಕೊಂಡು ಬಡವ್ರಿಗೆ ಹಂಚೋದು. ಇದೇ ನಾಕ್ಸಲೇಟ್ಸ್ ಅವರ ಒಂದು ವಿಧಾನ ಆಗಿರುತ್ತೆ. ಆ ಥರ ಒಬ್ಬ ನಾಕ್ಸಲೇಟ್ ಆದವನು ಏನ್ ಮಾಡ್ತಾನೆ, ನಾನು ಬರಲ್ಲ, ನಾನ್ಯಾಕೆ ಬರಲಿ ನಿನ್ ಜೊತೆ ಅಂತಾನೆ. ಇಲ್ಲ ಬಾ, ನೀನ್ ನನ್ನ ಜೊತೆ ಬಾ. ಅಲ್ಲಿ ಪತ್ರಿ ಸರ್ ಅವರು ಧ್ಯಾನ ಹೇಳ್ಕೊಡ್ತಾ ಇರ್ತಾರೆ. ಒಳಗಡೆ ಬಂದ ತಕ್ಷಣ ತೆಲಗಲ್ಲಿ ಕರೀತಾರೆ, ರವಯ್ಯ ನಾ ಮುಂದರ್ ಕೂಚು ಅಂತ ಅವ್ರ ಮುಂದೆನೆ ಕೂರ್ಸ್ಕೊಳ್ತಾರೆ. ಕೂರ್ಸ್ಕೊಂಡ್ಮೇಲೆ ಇವನ್ ಯಾರು ನಾನು ಕರಿಯಕ್ಕೆ, ನನ್ನ ಯಾಕೆ ಅವನ್ ಕರಿಬೇಕು, ನಾನು ಯಾಕೆ ಇಲ್ಲಿ ಕೂತ್ಕೋಬೇಕು, ಎದ್ದೊಟ್ಟೋಗ್ಬಿಡೋಣ ಅಂತ ಅನ್ನಿಸ್ತಾ ಇರತ್ತೆ ಆ ಅಪ್ಪನಿಗೆ. ಆದ್ರೆ ಅವ್ರ ಮಾತನ್ನ ತೆಗ್ದಾಕೋಕ್ಕೆ ಅವರ ಮಖ ನೋಡಿದ್ಮೇಲೆ ಇವ್ರಿಗೆ ಅನ್ಸಲ್ಲ, ಸುಮ್ಮನೆ ಕೂತ್ಕೋತಾನೆ. ಕಣ್ಣು ಮೈ ಅಂತಾರೆ. ಇವರು ಕಣ್ಣು ಮುಚ್ಕೊಳ್ಬೇಕಾಗತ್ತೆ, ವಿಧಿ ಇಲ್ಲದೆ ಕಣ್ಣು ಮುಚ್ಕೊಂತಾನೆ. ಹಾಗೇ ಇವರು ಫ್ಲೂಟ್ ನುಡಿಸ್ತಾ ಇರ್ತಾರೆ ಪತ್ರಿ ಸರ್. ಹಾಗೆ ಮುಂದುವರಿತಾ ತಾನು ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗಲ್ಲ. ಆಗ ಅವ್ರಿಗೊಂದು ಕನಸು ಬಿದ್ದಂಗೆ ಒಂದು ಚಿತ್ರ ಅವ್ರ ಕಣ್ಮುಂದೆ ಬರೋಕ್ ಶುರು ಆಗುತ್ತೆ ಆ ಅಪ್ಪನಿಗೆ. ಏನದು, ಯಾವುದೋ ಒಂದು ದೊಡ್ಡ ಸ್ಟ್ರೀಟ್ ಒಳಗಡೆ ಇದ್ದಂಗೆ, ಆ ಸ್ಟ್ರೀಟ್ ಒಳಗೆ ಒಂದು ಕಾರಲ್ಲಿ ಡ್ರೈವ್ ಮಾಡ್ತಿರೋ ಹಂಗೆ, ಪಕ್ಕದೊಳಗಡೆ ಒಂದು ಲಾರಿ ಬಂದು ನಿಂತ್ಕೊಂಡಂಗೆ, ಆ ಲಾರಿ ಒಳಗಡೆ ಒಂದು ಆನೆ ತಗೊಂಡು ಹೋಗ್ತಿರೋ ಹಂಗೆ, ಆನೆ ಸೊಂಡ್ಲ ಅಲ್ಲಾಡಿಸ್ತಿರೋ ಹಂಗೆ ಇದನ್ನ ನೋಡ್ತಾನೆ. ಅಬಿದ್ ಅಂತ ಸ್ಟ್ರೀಟ್ ಹೆಸರು. ಆಮೇಲೆ ಧ್ಯಾನ ಆಗುತ್ತೆ. ಧ್ಯಾನ ಆದ್ಮೇಲೆ ಏನೇ ಎಂಥ ಜಾಗದಲ್ಲಿ ಕರ್ಕೊಂಬಂದೆ ನಾನು ನಾಳೆಯಿಂದ ಬರಲ್ಲ ನಾನು ಅಂತ ಹೇಳ್ಕೊಂಡು ಹೋಗ್ತಾರೆ. ನಾನು ಬರಲ್ಲ ನಾನು ಅಂತ ವಾಪಸ್ ಹೊರಟೋಗ್ತಾನ ಅವನು. ನೆಕ್ಸ್ಟ್ ಡೇ ಏನಾಗುತ್ತೆ, ಈ ಅಪ್ಪ ಬಿಡೋಲ್ಲ ಅವನ ಫ್ರೆಂಡು. ಬಾ ಇವತ್ತೊಂದ್ ದಿವಸ ನನಗೋಸ್ಕರ ಕೂತ್ಕೊಂಡ್ಬಿಡೋ ನನ್ನ ಜೊತೆಲಿ ಅಂತ ಎಳ್ಕೊಂಬರ್ತಾನೆ. ಬಂದಾಗ ಆ ಮನುಷ್ಯ ಕಣ್ಣು ಮುಚ್ಕೋತಾನೆ. ಕಣ್ಣು ಮುಚ್ಕೊಂಡಾಗ ನಿನ್ನೆ ಥರಾನೇ ತಿರ್ಗಾ ಇನ್ನೊಂದ್ಸತಿ ಕಾಣಿಸೋಕ್ ಶುರು ಆಗುತ್ತೆ. ಇದೇನ್ ತಿರ್ಗಾ ದಿನ ಇದೇ ಆಗುತ್ತಲ್ಲ ಅಂತ ಅನ್ಕೊಂಡು ನೆಕ್ಸ್ಟ್ ಡೇ ಯಾವ್ದೋ ಒಂದು ಊರ್ಗ್ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಹೋಗೋವಾಗ ಅದೇ ಅಬಿದ್ ಅನ್ನುವಂತಹ ರಸ್ತೆಲೆ ಹೋಗ್ಬೇಕಾಗತ್ತೆ. ಹೋಗೋವಾಗ ಒಂದು ಕಾರ್ ನಿಂತ್ಕೊಳ್ಳುತ್ತೆ, ಪಕ್ಕದೊಳಗಡೆ ಒಂದು ಲಾರಿ ಬರುತ್ತೆ, ಅದ್ರೊಳಗೊಂದೇ ಆನೆ ಇರುತ್ತೆ.
ಇದೇನಿದು, ನಾ ಎಲ್ಲೋ ನೋಡಿದ್ದೀನಲ್ಲ ಇದವನು ಅಂತ ಅನ್ಸತ್ತೆ. ಆಗ ನೋಡಿದ್ರೆ ಅವನಿಗೆ ಈ ಒಂದು ಅನುಭವ ನಿನ್ನೆ ನನ್ನ ಧ್ಯಾನದಲ್ಲಿ ಕಾಣಿಸಿತ್ತಿದ್ದು, 2 ದಿವಸದಿಂದ ನಂಗೆ ಇದೇ ತರ ಕಾಣಿಸ್ತಾ ಇದೆ ಅಂತ ಹೇಳಿ ತಕ್ಷಣ ಕಾರನ್ನು ವಾಪಸ್ ತಗೊಂಡು ಸೀದಾ ಧ್ಯಾನ ನಡೀತಾ ಇರುವಂತಹ ಆ ಒಂದು ಜಾಗಕ್ಕೆ ಬರ್ತಾರೆ. ಆ ಜಾಗಕ್ಕೆ ಬಂದ್ಬಿಟ್ಟು ಆ ಒಂದು ಇದೇನಿದು ನನಗೆ ಗೊತ್ತಾಗ್ತಾ ಇಲ್ಲ, ನಿನ್ನೆ ನಾನು ನೋಡಿದ್ದೆ ಇದನ್ನ, ನನ್ಗೆ ಇವತ್ತು ಕಾಣಿಸ್ತಾ ಇದೆ, ಎದುರುಗಡೆನೆ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಅದೇ ಧ್ಯಾನದಲ್ಲಿ ನಿಂಗೆಲ್ಲ ಗೊತ್ತಾಗುತ್ತೆ. ಧ್ಯಾನ ಮಾಡುವಂತ ಈ ಪತ್ರಿ ಸರ್ ಅವರು ಹೇಳ್ತಾರೆ. ಅಲ್ಲಿಂದ ಆ ಮನುಷ್ಯ ತನ್ನ ಒಂದು ನಾಗ್ದಲೇಟ್ ಕೆಲಸ ಬಿಟ್ಬಿಟ್ಟು 100% ಧ್ಯಾನಿ ಆಗ್ಬಿಡ್ತಾನೆ. ಸೊ ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಈ ಒಂದು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಈ ಒಂದು ಸರಿಯಾದಂತಹ ಒಬ್ಬ ಸ್ನೇಹ ಬೇಕು, ಸರಿಯಾದಂತಹ ಒಂದು ವಾತಾವರಣ ಬೇಕು. ಅಂತ ಒಂದು ವಾತಾವರಣದಲ್ಲಿ ತಿದ್ದುವಂತಹ ಒಬ್ಬ ಮನುಷ್ಯ ಬೇಕು. ಇದು ಸಿಕ್ಕಿದ ತಕ್ಷಣನೇ ಅದೇ ಸಮಾಧಾನ, ಅದೇ ಔಷಧಿ ಆಗಿರುತ್ತೆ. ಪ್ರತಿ ಮಾನವನಿಗೆ ತನ್ನದೇ ಆದಂತ ಶಕ್ತಿ ಇರುತ್ತೆ. ಕೆಲವರಿಗೆ ಆ ಶಕ್ತಿ ಕುಂಠಿತವಾಗಿರುತ್ತೆ, ಕೆಲವರಿಗೆ ಸರಿಯಾಗಿ ಆಲೋಚನೆ ಮಾಡುವಂತ ಪ್ರೇರಣೆ ಇರೋಲ್ಲ. ತನ್ನ ಜೀವನ ಗತಿಲಿ ತಪ್ಪು ಮಾರ್ಗದಲ್ಲಿ ನಡೆಯುವಂತಹ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇದೇ ತರ ಮುಂದುವರಿತಾ ಇರ್ತಾನೆ. ಈ ಕಾರಣದಿಂದ ದೈನಂದಿನ ಜೀವನದಲ್ಲಿ ಅನಾವಶ್ಯಕವಾದಂತ ಕೆಲಸಗಳು ಮಾಡ್ತಾ ಅದೇ ಅವನ ಜೀವನ ಅಂತ ತಿಳ್ಕೊಂಡು ಮುಂದುವರಿತಾ ಇರ್ತಾನೆ. ಇದರಿಂದ ಅವನು ತನ್ನಲ್ಲಿ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋ ಬದಲು ಕಡಿಮೆ ಮಾಡ್ಕೊಂತ ಹೋಗ್ತಾನೆ. ಒಂದ್ ದಿವ್ಸ ಅವನ್ಗೆ ಅರ್ಥ ಆಗುತ್ತೆ, ಅಯ್ಯಯ್ಯೋ ನಾನು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನ ಅಂತ ಹೇಳಿ ತಬ್ಬಿಬ್ಬಾಗ್ತಾನ ಅವನು. ಅದೇ ಮಾನವ ಸರಿಯಾದ ಭೌತಿಕ ಮಾನಸಿಕ ಪದ್ಧತಿಗಳನ್ನೇನಾರು ವಿಧಾನಗಳನ್ನ ತಿಳ್ಕೊಂಡು ಸರಿಯಾದ ನಿರ್ಣಯಗಳನ್ನು ತಗೊಳ್ತಾ ಮುಂದುವರೆದಲ್ಲಿ ತನ್ನಲ್ಲಿ ಹೆಚ್ಚಿನ ಶಕ್ತಿ ಕ್ರೋಢಿತವಾಗುತ್ತೆ ಅನ್ನುವಂಥದ್ದು ಅವನಿಗೂ ಅರ್ಥ ಆಗುತ್ತೆ. ಸೂಕ್ತ ಆಚರಣೆಗಳನ್ನು ತೆಗೆದೋದಕ್ಕೆ ಶುರು ಮಾಡ್ತಾನೆ. ಸೊ ಈ ರೀತಿ ಕ್ರೋಢೀಕೃತವಾಗಿರುವಂತ ಶಕ್ತಿನ ಉನ್ನತ ಶಿಖರಗಳ ಮೇಲೆ ನಿಲ್ಲಿಸ್ಪಟ್ಟಾಗ ಆ ರೀತಿ ಜೀವನ ಶೈಲಿ ಆ ಮಾನವ ಜೀವನವೇ ಬೇರೆ ಆಗ್ಬಿಡುತ್ತೆ. ಸೊ ಅದರಿಂದ ಅವನು ತಪ್ಪು ದಾರಿಯಲ್ಲಿ ಹೋಗಿ ತನ್ನ ಶಕ್ತಿನ ವ್ಯಯ ಮಾಡ್ಕೋತಾ ಇರ್ತಾನೆ, ಆ ಕುಂಠಿತ ಮಾಡ್ಕೋತಾ ಇರ್ತಾನೆ. ಆಗ ಅವನ ಜೀವನ ಹಾಳಾಗುತ್ತೆ. ಅದೇ ಅವನು ಸರಿಯಾದ ಜೀವನದಲ್ಲಿ ಹೋದಾಗ ಅವನ ಸರಿಯಾದಂತಹ ಒಂದು ಶಕ್ತಿನ ಕ್ರೋಢೀಕೃತ ಅಂದ್ರೆ ಅವನು ಅಕ್ರೂ ಮಾಡ್ಕೊಂತ ಹೋಗ್ತಾನೆ. ಅಂದ್ರೆ ಶಕ್ತಿ ಕ್ಷೀಣತೆ, ಶಕ್ತಿ ವೃದ್ಧತೆ, ಈ 2 ಕಾರಣಗಳು ನಮ್ಮ ಜೀವನ ಶೈಲಿನ ನಿರ್ಧರಣೆ ಮಾಡುತ್ತೆ. ಅವುಗಳನ್ನು ಬದಲಾಯಿಸಿಕೊಳ್ಳುವಂತ ಪರಿಸರ, ಸುತ್ತಲಿನ ಜ್ಞಾನವಂತ ಜನರ ಸಹವಾಸ, ಇಂಥ ಒಂದು ಒಳ್ಳೆಯ ಉತ್ತಮ ಶೈಲಿಗಳನ್ನ ಅವ್ರೇನ್ ಮಾಡ್ತಿದ್ದಾರೆ ಅಂತ ನೋಡಿ ಅರಿತು ಅದನ್ನು ತಾನೇ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ರಿಂದ ಈ ರೀತಿ ಬದಲಾವಣೆ ಅಷ್ಟು ಸುಲಭವಾದದ್ದಂತೂ ಅಲ್ವೇ ಅಲ್ಲ. ನಾವ್ ಇನ್ನೊಬ್ರು ನೋಡಿದ ತಕ್ಷಣ ಬದಲಾಗ್ಬಿಡಲ್ಲ, ನಾವ್ ಅವ್ರು ನೋಡಿದ ತಕ್ಷಣ ನಾವು ಅಳವಡಿಸ್ಕೊಂಡ್ಬಿಡಲ್ಲ. ನಾವೆಲ್ಲ ಹುಟ್ಟಿನಿಂದ ಪ್ರಾಣಿಗಳಾಗಿದ್ವಿ. ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲ ಮುಗಿಸಿದೀವಿ. ಇಲ್ಲಿ ತನಕ ಒಬ್ಬ ಮನುಷ್ಯನ್ಗೆ 84 ಲಕ್ಷ ಜನ್ಮ ಇರುತ್ತೆ ಅಂತಾರೆ. ಅದ್ರೊಳಗೆ ನಾವು ಈಗಾಗಲೇ ಪ್ರಾಣಿ ವರ್ಗಿಂದ ಮಾನವನಾಗ್ಬೇಕಾದ್ರೆ ಒಂದು 35-40 ಲಕ್ಷ ಜನ್ಮ ಮುಗಿಸಿರ್ತೀವಿ. ಅಷ್ಟು ಜನ್ಮಗಳಾದ್ಮೇಲೆ ನಾವು ಮಾನವನಾಗ್ತೀವಿ. ಮಾನವನಾದ್ಮೇಲೆ ಮನುಷ್ಯ ಜನ್ಮ ಪಡೆದಾಗ ಅವನು ಅಧಮನಾಗಿ ಹುಡ್ತಾನೆ. ಅಧಮನಾಗಿ ಮೂಲಾಧಾರ ಚಕ್ರ ಸ್ಥಿತಿಯಲ್ಲಿ ಇರ್ತಾನೆ. ಪ್ರಾಣಿ ತರಾನೇ ಬದುಕ್ತಾ ಇರ್ತಾನೆ. ಹಲವಾರು ಜನ್ಮಗಳನ್ನು ಪಡಿತಾನೆ. 10 ಜನ್ಮಗಳನ್ನು ತಗೊಂಡ್ಮೇಲೆ ನಿಧಾನ ಗಂತಿಯಲ್ಲಿ ಅಜ್ಞಾನ ಸ್ಥಿತಿಯಿಂದ ಸಾಕಷ್ಟು ಅನುಭವಗಳನ್ನು ಪಡೆದು ಅಧಮನಿಂದ ಮಧ್ಯಮನಾಗಿ ಅಂದ್ರೆ ಮೂಲಾಧಾರದಿಂದ ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರಕ್ಕೆ ಏರ್ತಾ ಹೋಗ್ತಾನೆ. ಸೊ ಈ ಉತ್ತಮ ಸ್ಥಿತಿ ತಲುಪಬೇಕಾದ್ರೆ ಈ ರೀತಿ ಅವನ ಒಂದು ಬೇಸಿಕ್ ಚಕ್ರ, ರೂಟ್ ಚಕ್ರದಿಂದ ಅವನು ಸಹಸ್ರಾರದ ಕಡೆಗೆ ಬೆಳಿಬೇಕು. ಇದನ್ನ ಪತ್ರಿ ಸರ್ ಹೇಳ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ನಮ್ಮ ಮೂಲಾಧಾರದಿಂದಲೇ ಶುರುವಾಗುತ್ತೆ ಅಂತಾರೆ. ಮೂಲಾಧಾರ ಅಂದ್ರೆ ಭೌತಿಕ. ಆಧ್ಯಾತ್ಮ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಾವು ಹೃದಯದ ಕಡೆಗೆ ಮೇಲ್ ಹತ್ತಬೇಕು. ಅದರ ಅರ್ಥ ಏನಾದ್ರು ಏಣಿ ಮೇಲೆ ಏಣಿ ಕಾಲಿಟ್ಕೊಂಡು ಹತ್ತುತ್ತಾ ನಾವು ಆಧ್ಯಾತ್ಮದ ಕಡೆಗೆ ಬರ್ಬೇಕು ಅಂದ್ರೆ ಹೃದಯ ಚಕ್ರ, ಅನಾಹತ ಚಕ್ರದ ಕಡೆಗೆ ನಾವು ಹತ್ತಬೇಕಾಗತ್ತೆ. ಸೊ ಆಗ ಅವನ ಒಂದು ಜೀವನ ಶೈಲಿ ಬದಲಾಗುತ್ತೆ. ಆ ಜೀವನ ಶೈಲಿ ಬದಲಾಗಬೇಕಾದ್ರೆ ಅವನ ಸುತ್ತಿನ
ಜನಗಳು, ಸುತ್ತಿನ ವಾತಾವರಣ, ಪರಿಸರ ಅದು ಲಾಭ ಕೊಡುವಂತಹ ಒಂದು ಸ್ಥಿತಿಗೆ ಅವನಿಗೆ ಎಳ್ಕೊಂಡು ಹೋಗ್ಬೇಕು. ಹೀಗೆ ಪ್ರತಿಯೊಬ್ಬ ಮಾನವ ತನ್ನ ಶಕ್ತಿ ವೃದ್ಧಿ ಮಾಡ್ಕೋಬೇಕಾದ್ರೆ ತನ್ನ ಜೀವನ ಶೈಲಿ ಪ್ರಗತಿ ಹೊಂದೋದೇ ಅವನ ಮುಖ್ಯ ಮನುಷ್ಯನ ಹುಟ್ಟಿನ ಉದ್ದೇಶ ಆಗಿರ್ಬೇಕು. ಆ ಹುಟ್ಟಿನ ಉದ್ದೇಶ ಆಗ್ಬೇಕಾದ್ರೆ ಹೇಗೆ ನಾವು ಶಕ್ತಿ ಕ್ಷೀಣತೆ, ಶಕ್ತಿ ವೃದ್ಧಿ ಹೇಗೆ ನಾವು ಮಾಡ್ಕೋಬೇಕು ಅನ್ನೋದನ್ನ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ತಪ್ಪು ಆಹಾರ ತೆಗೆದುಕೊಳ್ಳೋ ಕ್ರಮಗಳಿರತ್ತೆ. ಅದನ್ನು ಸರಿ ಮಾಡ್ಕೋಬೇಕು ಅಂದ್ರೆ ಸರಿಯಾದ ಆಹಾರ ತೆಗೆದುಕೋಬೇಕು. ಮಾಂಸಾಹಾರ ಅವಶ್ಯಕತೆ ಇಲ್ಲ, ಅದು ತಿನ್ನಬಾರ್ದು ಅನ್ನೋದನ್ನ ಅವನಿಗೆ ಯಾವಾಗ ಸುತ್ತಮುತ್ತಿನ ವ್ಯವಸ್ಥೆ ಅವನಿಗೆ ಏನ್ ಮಾಡಿದ್ರು ಅನಾವಶ್ಯಕ, ಅವನ ಪ್ರಯತ್ನ ಮಾಡಿದ್ರು ಅವನಿಗೆ ಮಾಂಸಾಹಾರ ಸಿಕ್ಕೋಲ್ಲ. ಸತ್ವಾಹಾರ ಹಸುವಾದಾಗ ಮಾತ್ರ ತಿನ್ಬೇಕು, ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಈ ತರ ಎಲ್ಲ ಅವನಿಗೆ ಒಂದು ಸರಿಯಾದಂತಹ ಸುತ್ತಮುತ್ತಿನ ಜನಗಳು, ಸ್ನೇಹಿತರು, ತಮ್ಮ ಒಂದು ಮನೆಯ ಒಂದು ಸದಸ್ಯರು ಇದನ್ನೇ ಮಾಡುವಂತಹ ಒಂದು ವಾತಾವರಣದಲ್ಲಿ ಅವನೇನಾದ್ರು ಹುಟ್ಟಿದ್ದೆ ಆದ್ರೆ, ಅದೇ ವಾತಾವರಣದಲ್ಲಿ ಬೆಳೆದಿದ್ದೆ ಆದ್ರೆ ಅವನ ಒಂದು ಶಕ್ತಿ ಕ್ಷೀಣಿಸೋ ಬದಲು ವೃದ್ಧಿ ಆಗ್ತಾ ಹೋಗುತ್ತೆ. ಕೆಟ್ಟ ಪರಿಸರದಲ್ಲಿ ಇರುವಂತಹ ಫ್ರಿಡ್ಜ್ ಆಹಾರಗಳು ಅದನ್ನ ತಿನ್ಬಾರ್ದು. ತಾಜಾ ಆಹಾರನೇ ತಿನ್ಬೇಕು. ಅವಸರವಾಗಿ ತಿನ್ಬಾರ್ದು. ಒಂದೇ ಬಾರಿ ಮಿತಿ ಇಲ್ದಷ್ಟು ತಿನ್ಬಾರ್ದು. ನಿಧಾನಕ್ಕೆ ಅಗದು ತಿನ್ಬೇಕು. ನಿಯಮಿತವಾಗಿ ಉಪವಾಸ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೊಂದು ದಿವಸ ಅಥವಾ ಒಂದು 15 ದಿವಸಕ್ಕೆ ಒಂದ್ಸತಿನಾರು ಲಂಘನ ಅಂದ್ರೆ ಆಹಾರ ಬಿಡಬೇಕು. ಸಮತೋಲನ ಆಹಾರನೇ ತಿನ್ಬೇಕು. ಸಮತೋಲನ ಇಲ್ಲದೆ ಇರುವಂತಹ ಸಿಕ್ಕದನ್ನ ತಿನ್ಬಾರ್ದು. ರುಚಿಗೆ ಆದ್ಯತೆ ಕೊಡಬಾರ್ದು. ಕೆಟ್ಟಿರುವಂತ ಆಹಾರ ಸೇವನೆ ಮಾಡಬಾರ್ದು. ತಾಮಸಿಕ ಆಹಾರ ಅಂತಾರ ಅದನ್ನ. ರಜಸಿಕ ಆಹಾರ ಅಂದ್ರೆ ಎಣ್ಣೆ ಪದಾರ್ಥದಲ್ಲಿ ಕರೆದಿರೋದು, ಬೇಯಿಸಿರೋದು, ಬೇಕರಿ ಪ್ರಾಡಕ್ಟ್ಸು, ಇಂಥದ್ದನ್ನ ಅದಕ್ಕೆ ಆದ್ಯತೆ ಕೊಡಬಾರ್ದು. ಕೇವಲ ಸಾತ್ವಿಕ ಆಹಾರಕ್ಕೆ ಆದ್ಯತೆ ಕೊಡಬೇಕು. ಶಾಸ್ತ್ರೀಯವಾಗಿ ನೀರು ಕುಡಿಬೇಕು. ಅಂದ್ರೆ 2 ರಿಂದ 2.5 ಲೀಟರ್ ಅಷ್ಟು ನೀರನ್ನ ಪ್ರತಿ ದಿವಸ ಪ್ರತಿಯೊಬ್ರು ಸೇವಿಸ್ಬೇಕು. ಅನಾವಶ್ಯಕವಾದಂತಹ ಅಸಂಬದ್ಧವಾದ ಮಾತುಗಳನ್ನ, ಅದು ಅಲ್ಲದೆ ಹೆಚ್ಚು ಮಾತಾಡೋದು, ಸುಮ್ಮನೆ ಮಾತಾಡ್ತಾನೆ ಇರೋದು, ಅದ್ರ ಬದಲು ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕು. ಅದು ಎಷ್ಟು ಸಮಂಜಸವೋ ಅಷ್ಟು ಮಾತ್ರ ಮಾತಾಡ್ಬೇಕು. ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸ್ಬೇಕು. ಸತ್ಸಂಗದಲ್ಲಿ ಭಾಗವಹಿಸ್ಬೇಕು. ಸಜ್ಜನ ಸಾಂಗತ್ಯ ಇದಕ್ಕೆಲ್ಲ ನಾನ್ಯಾಕೆ ಬರೋದಿಲ್ಲ ಅಂತ ಹೇಳಿ ಬರೀ ದೇವಸ್ಥಾನ ಪೂಜೆ, ಈ ಒಂದು ಮಂತ್ರ ಬರೀ ಇಂಥದ್ರೊಳಗಡೆನೆ ಒಳಗಿದ್ರೆ ಏನೂ ಆಗಲ್ಲ. ಒಳಗಡೆ ಆಂತರಿಕವಾಗಿ ಹೋಗ್ಬೇಕು. ನಾವು ನೆನ್ನೆ ಹೇಳಿದ್ದೆ ನಾನು, ಆಂತರಿಕ ವಿಧಾನದಲ್ಲಿ ನಾವು ಜ್ಞಾನ ನವರತ್ನಗಳನ್ನ ನಾವು ಹೆಚ್ಚು ಮಾಡ್ಕೋಬೇಕು ಅಂತ ನೆನ್ನೆ ಹೇಳಿದ್ದೆ. ಅದೇ ತರನೇ ಸತ್ಸಂಗಕ್ಕೆ ಬರ್ಬೇಕಾಗತ್ತೆ. ಮೌನ ನಾವು ಆಚರಣೆ ಮಾಡಿದ್ರೆ ಧ್ಯಾನದಿಂದ ಮೌನ ಸಿಗುತ್ತೆ. ಧ್ಯಾನದಲ್ಲಿ ಯಾವಾಗ ಮೌನ ಆಗ್ತೀವೋ ಒಳಗಡೆನೂ ಕೂಡ ಚಿಂತನೆನೂ ಮಾಡಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸನ್ನ ಕಟ್ ಹಾಕಿರ್ತೀವಿ. ಮೌನ ಆಚರಣೆ ಶಕ್ತಿ ವೃದ್ಧಿಗೆ ಕಾರಣ ಆಗುತ್ತೆ. ಸೊ ಅದರಿಂದ ಧ್ಯಾನದಿಂದ ಮೌನ, ಮೌನದಿಂದ ಶಕ್ತಿ, ಈ ತರ ಶಕ್ತಿ ವೃದ್ಧಿ ಆಯ್ತು ಅಂದ್ರೆ ನಮ್ಮ ಜೀವನ ಶೈಲಿ ಬದಲಾಗುತ್ತೆ. ಓದಿ ಜ್ಞಾನ ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಪುಸ್ತಕ ಕೊಟ್ರೆ ಅದನ್ನೆಲ್ಲೋ ರದ್ದಿಗೆ ಹಾಕ್ತಾರೆ, ತುಕ್ಕಕ್ಕೆ ಹಾಕ್ತಾರೆ ಎಷ್ಟೋ ಜನ. ಅದನ್ನ ಒಳಗಡೆ ಏನಿದೆ ತಿರುಗಿಸ್ ಕೂಡ ನೋಡಲ್ಲ. ಆದ್ರೆ ನಿಜವಾದಂತಹದ್ದು ಅಂದ್ರೆ ಮನುಷ್ಯನಿಗೆ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಪುಸ್ತಕ ಓದೋದನ್ನ ಕಲಿಸ್ಬೇಕು. ಸ್ವಾಧ್ಯಾಯ ಮಾಡ್ತಾ ಇದ್ರೆ 10 ಜನದ ಅನುಭವ ಆ ಪುಸ್ತಕದ ಮೂಲಕ ನಮಗೆ ಹಂಚ್ತಾ ಇರ್ತಾರೆ. ಹಂಗಾಗಿ ಕೂಡ ನಾವು ನಮ್ಮ ಜೀವನ ಶೈಲಿಯನ್ನ ಬದಲು ಮಾಡ್ಕೋಬಹುದು. ಅನಾವಶ್ಯಕ ವಿಷಯಗಳನ್ನ ನಾವು ತಲೆ ಹಾಕ್ತಾ ಇರ್ತೀವಿ. ಅನಾವಶ್ಯಕವಾದಂತಹದ್ದು ನೋಡಿ, ಈಗ ಎಷ್ಟೋ ಜನ ಹೇಳ್ತಾರೆ ನ್ಯೂಸ್ ಪೇಪರೇ ಓದ್ಬೇಡ, ಟಿವಿನೇ ನೋಡ್ಬೇಡ, ಬರೀ ಎಲ್ಲ ಕೆಟ್ಟದಾದಂಥದ್ದೇ ಬರ್ತಾ ಇರತ್ತೆ. ಆದಷ್ಟು ನೀನು ಪುಸ್ತಕಗಳಿಂದ ಜ್ಞಾನ ಪಡಿ, ಶಕ್ತಿ ಕಡಿಮೆ ಮಾಡ್ಕೋಬೇಡ, ಅಂತ ದೃಶ್ಯಗಳನ್ನೇ ನೋಡ್ಬೇಡ, ಅಂತ ಒಂದು ವಿಚಾರಗಳನ್ನೇ ಓದ್ಬೇಡ ಅಂತ ಹೇಳ್ತಾರೆ. ಅಶಾಸ್ತ್ರೀಯವಾಗಿ ನಿದ್ರಿಸುದು, ಮಲ್ಕೊಂಡ್ಬಿಟ್ರೆ ಹೇಳೋದೇ ಇಲ್ಲ, ಎಷ್ಟೊತ್ತಾರು ಹೇಳೋದೇ ಇಲ್ಲ, ಬೇಗ ಮಲಗ್ಬಿಡೋದು, ಅಥವಾ ಎಷ್ಟೊತ್ತಾರು ಮಲಗೋದೇ ಇಲ್ಲ, ಎಷ್ಟೋ ಹೊತ್ತಿಗೆ ಮಲಗೋಕ್ ಹೋಗೋದು. 7 ಗಂಟೆ ಕಾಲ ನಮಗೆ ನಿದ್ರೆ ಸಾಕು. ಆದ್ರೆ ದಿನದಲ್ಲೇ ನಿದ್ದೆ ಮಾಡ್ತಾರೆ ಎಷ್ಟೋ ಜನ, ಹೊದ್ದುಕೊಂಡು ಮಲ್ಕೊಂಡ್ಬಿಡ್ತಾರೆ. ಆ ತರ ಬೇಡ. ಅಶಾಸ್ತ್ರೀಯವಾದಂತ ಉಸಿರಾಟದ ಪದ್ಧತಿ, ನಾವು ಹೇಗೋ ಉಸಿರಾಡ್ತಾ ಇರ್ತೀವಿ. ನಾವು ಬರೀ ಎದೆ ಭಾಗದಲ್ಲಿ ಉಸಿರಾಡ್ತಿರ್ತೀವಿ, ಹೊಟ್ಟೆ ಪೂರ್ತಿ ಉಸಿರಾಡ್ಬೇಕು. ಯೋಗಿಕ್ ಬ್ರೀತಿಂಗ್ ಅಂತಾರೆ. ಆತರ ಹೊಟ್ಟೆ ತುಂಬಾ ಗಾಳಿ, ಹೊಟ್ಟೆ ಖಾಲಿ,
ಈ ತರ ಉಸಿರಾಟ ಮಾಡು, ಅದರಿಂದ ನಿನಗೆ ಆರೋಗ್ಯ ಸಿಗುತ್ತೆ, ಶಕ್ತಿ ವೃದ್ಧಿ ಆಗತ್ತೆ ಅಂತಾರೆ. ಅರಿಷಡ್ ವರ್ಗಗಳನ್ನು ಅನುಸರಣೆ ಮಾಡ್ತಾ ಇರ್ತೀವಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇವುಗಳನ್ನ ನಾವು ಅನುಸರಣೆ ಮಾಡ್ತಿರ್ತೀವಿ. ಇದನ್ನ ನಾವು ಖಂಡಿತವಾಗ್ಲೂ ಬಿಟ್ಟಿರೋಕ್ಕಾಗಲ್ಲ. ಅರಿಷಡ್ ವರ್ಗ ನಮ್ ಜೊತೆಲಿ ಇರುತ್ತೆ. ಲಿಮಿಟ್ ಆಗಿರ್ಬೇಕು. ಎಷ್ಟು ಬೇಕೋ ಅಷ್ಟೇ ಆಸೆ. ಕಾಮ ಅಂದ್ರೆ ಆಸೆ, ಕ್ರೋಧ ಅಂದ್ರೆ ಸಿಟ್ಟು, ಮೋಹ ಅಂದ್ರೆ ದುರಾಲೋಚನೆ, ಲೋಭ ಅಂತಂದ್ರೆ ಕೊಡದೆ ಇರೋದನ್ನ ಹಂಚಲ್ಲ, ಮದ ಅಂದ್ರೆ ನನ್ನಷ್ಟು ಅಹಂಕಾರ ಪಡೋದು, ಮಾತ್ಸರ್ಯ ಅಂದ್ರೆ ಇನ್ನೊಬ್ರನ್ನ ನೋಡಿ ದ್ವೇಷ ಪಡೋದು. ಈ ಎಲ್ಲದನ್ನು ಕೂಡ ನಮ್ಮ ಮನುಷ್ಯನಲ್ಲಿರುವಂತಹ ಕೆಟ್ಟ ಬುದ್ಧಿಗಳು. ಈ ಬುದ್ಧಿಗಳನ್ನ ಯಾವಾಗ ಮನುಷ್ಯ ಅನುಸರಣೆ ಮಾಡ್ತಾ ಹೋಗ್ತಾನೆ, ಅವನ ಜೀವನ ಶೈಲಿ ಕೆಟ್ಟ ಹೋಗುತ್ತೆ, ಅವನು ತಪ್ಪು ದಾರಿಲಿ ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ತಿದ್ದುಕೊಳ್ಳುವಂತಹ ಒಂದು ವಿಚಾರಕ್ಕೆ ಬಂದ್ರೆ, ಅರಿಷಡ್ ವರ್ಗನ್ ಬಿಡೋದು ಈ ಮಾಡಕ್ ಶುರು ಆಯ್ತು ಅಂದ್ರೆ ತನಗ್ ತಾನೇ ಬದಲಾಗ್ತಾನೆ. ಆಗ ಅವನಿಗೆ ಶಕ್ತಿ ಕ್ರೋಢೀಕರಣ ಆಗಿರುತ್ತೆ. ಆಸಕ್ತಿ ಇಲ್ಲದ ವೃತ್ತಿಗಳನ್ನ ಆರಿಸ್ಕೊಳ್ಳೋದು. ನಮ್ಗೆ ಇಷ್ಟ ಇಲ್ಲ, ನಾ ಕೆಲಸ ಮಾಡಕ್ ಹೋಗೋದು, ಬೇಡದೇ ಇದ್ರು ಅದೇ ಕೆಲಸ ಮಾಡೋದು. ಯಾಕೆಂದ್ರೆ ಸ್ನೇಹಿತರು ಹೇಳಿದ್ರು, ಪಕ್ಕದಲ್ಲಿ ಇರೋರು ಹೇಳಿದ್ರು, ಬಾರೋ ಏನ್ ಮಹಾ ನಿನ್ಗೆ ಇಷ್ಟ ಇದ್ದಾರೆ ಬಾರೋ, ನನ್ ಜೊತೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಎಳ್ಕೊಂಡೋಗಿ ಕುಡಿಸ್ತಾರೆ, ಸಿಗರೇಟ್ ಸೇದಿಸ್ತಾರೆ, ಇಸ್ಪೀಟ್ ಆಡಿಸ್ತಾರೆ. ಸೊ ಇಂಥ ಆಸಕ್ತಿ ಇಲ್ಲದೆ ಇರೋಂತಹ ವೃತ್ತಿಗಳನ್ನ ಆರಿಸ್ಕೋಬಾರ್ದು. ಇಷ್ಟುಲ್ಲದ ಕೆಲಸಕ್ಕೆ ಮನಸ್ಸನ್ನ ನಾವು ಅದರ ವಿರುದ್ಧವಾಗಿ ಯೋಚನೆ ಮಾಡ್ಬೇಕೆ ಹೊರತು ಅದರ ಅನುಸರಣೆ ಮಾಡಕ್ ಹೋಗ್ಬಾರ್ದು. ಭಾವನೆಗಳನ್ನ ಅಡಗಿಸಿಟ್ಕೊಳ್ಳೋದು. ನಮ್ಗೇನೇನೋ ಭಾವನೆಗಳು ಹುಟ್ಟುತ್ತೆ. ನಾನು ಯಾಕೆ ಧ್ಯಾನ ಕಲಿಬಾರ್ದು ಅಂತ ಅನ್ಸತ್ತೆ, ಆದ್ರೆ ಮಾಡೋದಿಲ್ಲ. ಮನ್ಲಿರೋರು ಬಿಡೋದಿಲ್ಲ. ಏನ್ ಕಣ್ಮುಚ್ಕೊಂಡ್ ಕೂತ್ಕೋತೀಯ, ಮಾಡಕ್ ಎಷ್ಟೊಂದ್ ಕೆಲಸ ಇದೆ ಅಂತ ಎಬ್ಬಿಸ್ತಾ ಇರ್ತಾರೆ. ಹೀಗೆ ಸ್ನೇಹಪೂರ್ವಕ ಸ್ಪರ್ಶ ವಿಧಾನ ಇಂಪಾರ್ಟೆಂಟು. ಅವಶ್ಯವಿದ್ರೆ ಮಾತ್ರ ಮುಟ್ಟಿ ಮಾತಾಡಿಸ್ಬೇಕು. ಅನಾವಶ್ಯಕವಾಗಿ ಎಲ್ಲಾರನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ಬಾರ್ದು. ಸ್ನೇಹಪೂರ್ವಕ ಸ್ಪರ್ಶ ವಿಧಾನ ಅವಶ್ಯಕ. ಕೆಲವರಿಗೆ ನಾವು ಮುಟ್ಟಿ ಮಾತಾಡ್ಸಿದ್ರೆ ಅವ್ರಿಗೊಂಥರ ಎನರ್ಜಿ ಬರುತ್ತೆ. ಅಂತ ಸಮಯದಲ್ಲಿ ಮಾತ್ರ ನಾವು ಮುಟ್ಟಿ ಮಾತಾಡ್ಬೇಕಾಗತ್ತೆ. ಶಕ್ತಿ ಪೂರಕ ಆಗತ್ತೆ ಅವರಿಗೆ. ಎಚ್ಚರಿಕೆ ಇಲ್ಲದೆ ಕೆಲಸ ಮಾಡೋದು. ಯಾವ್ದನ್ನೂ ಎಚ್ಚರಿಕೆನೇ ಇಟ್ಕೊಳ್ಳಲ್ಲ ನಾವು ಮಾಡೋವಾಗ. ನಾವು ವಿಲ್ ನಾಟ್ ಟೇಕ್ ಪ್ರಾಪರ್ ಎಚ್ಚರಿಕೆ ಅಂತಂದ್ರೆ, ಒಂದು ಏನಾಗಬಹುದು, ನಾನು ಕಾರ ಡ್ರೈವ್ ಮಾಡ್ತಿರುವಾಗ ಎದುರುಗಡೆಯಿಂದ ಯಾರು ಬಂದ್ಬಿಡ್ಬೋದು, ನಾವು ಎಲ್ಲೋ ಒಂದು ಗುಂಡಿ ಸಿಕ್ಬಿಡ್ಬೋದು. ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ನಿಗಾದಿಂದ ಕೆಲಸ ಮಾಡಬೇಕು. ಆ ತರ ಎಚ್ಚರಿಕೆ ಇಲ್ಲದೆ ಹೋದ್ರೆ ಅದು ಏನಾಗುತ್ತೆ, ನಷ್ಟ ಆಗುತ್ತೆ, ಶಕ್ತಿ ವ್ಯಯ ಆಗತ್ತೆ. ಅನಾವಶ್ಯಕವಾದದ್ದನ್ನು ಕೇಳಿಸ್ಕೋಬಾರ್ದು. ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಮಾಡ್ಕೋಬೇಕು. ಅನಾವಶ್ಯಕವಾದನ್ನು ಕೇಳಿಸ್ಕೋಬಾರ್ದು. ಅನಾವಶ್ಯಕವಾದಂತಹ ವಿಚಾರಗಳಿಗೆ ಕಿವಿನೇ ಕೊಡಬಾರ್ದು. ಇದೆಲ್ಲ ಬದಲಾವಣೆ ಬರ್ಬೇಕಾದ್ರೆ ಅವನ ಎನರ್ಜಿ ಡೈನಮಿಕ್ಸ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಎನರ್ಜಿ ಡೈನಮಿಕ್ಸ್ ಅಂದ್ರೆ ನಮ್ಮೊಳಗಡೆ ಶಕ್ತಿ ಹರಿತಾ ಇರುತ್ತೆ ಯಾವಾಗಲೂ. ಆ ಶಕ್ತಿ ಹರಿಯುವಿಕೆನ ನಮಗ್ ನಾವೇ ಕಾಪಾಡ್ಕೋಬೇಕು. ಅದಕ್ಕೆ ಅವಿರತ ಪರಿಶ್ರಮ ಅತ್ಯಗತ್ಯ. ಅವಾಗ ಅವರೇ ಬೆಳಕಾಗಬೇಕು. ಬಿ ಎ ಲೈಟ್ ಅಂಡ್ ಟು ದೈ ಸೆಲ್ಫ್ ಅಂತ ಬುದ್ಧ ಹೇಳಿದ್ದಾರೆ. ನಿನಗೆ ನೀನೇ ಬೆಳಕಾಗು ಅಂತ. ಸೊ ಶಕ್ತಿನ ಕ್ಷೀಣಿಸುವಂತಹ ಕಾರಣಗಳನ್ನೆಲ್ಲಾನು ಕೂಡ ಅರ್ತು ಒಂದೊಂದಾಗಿ ಅವುಗಳನ್ನ ತನ್ನ ಜೀವನದಿಂದ ಬಿಡಿಸ್ಕೊಂಡು ಶಕ್ತಿನ ವೃದ್ಧಿ ಮಾಡ್ಕೊಳ್ಳುವಂತ ಎಲ್ಲ ಪ್ರಯತ್ನಗಳನ್ನ ಹಾಗೂ ದಾರಿಗಳನ್ನ ಕಂಡ್ಕೋಬೇಕು. ಹೀಗೆ ನಮ್ಮಲ್ಲಿರುವಂತಹ ಕುಂದುಕೊರತೆಗಳನ್ನ ನಿವಾರಿಸ್ಕೊಳ್ತಾ ನಿಧಾನವಾಗಿ ನಾವು ನಮ್ಮ ದೈನಂದಿನ ಶಕ್ತಿನ ವೃದ್ಧಿಸ್ಕೋಬೇಕು. ಜೀವನದ ಗತಿ ಸಮರ್ಥತೆ ಪಡೆದು ಪರಿಪೂರ್ಣತೆ ಕಡೆಗೆ ಬದಲಾಗ್ತಾ ಒಂದು ಶಕ್ತಿ ಸ್ಥಾಯಿಯಿಂದ ಮುಂದಿನ ಸ್ಥಾಯಿಗಳಿಗೆ ಅಂದ್ರೆ ಎನರ್ಜಿ ಲೆವೆಲ್ಸ್ನ ಬದಲು ಮಾಡ್ಕೋಬೇಕು. ಅಡ್ಡಿ ಆತಂಕಗಳೇ ಇರಬಾರ್ದು ಇದ್ರೊಳಗೆ. ಅಧಮ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಏರುವಂತಹ ಜೀವನ ಶೈಲಿ ನಮ್ಮದಾಗಿರ್ಬೇಕು. ಈ ಒಂದು ಜೀವನ ಶೈಲಿ ಬೇಕು ಅಂದ್ರೆ ಧ್ಯಾನ ಅವಶ್ಯ. ಕಣ್ಣು ಮುಚ್ಚಬೇಕು. ನಮ್ಮ ಒಂದು ಕರ್ಮ ಅಂತಿರುತ್ತೆ. ಪೂರ್ವ ಜನ್ಮದ ಕರ್ಮಗಳಿಂದ ನಾವು ಈ ತರ ಅಧಮ ಸ್ಥಿತಿಯಲ್ಲಿ ಇರ್ತೀವಿ. ಆ ಅಧಮ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಕರ್ಮನ ನಾವು ಸುಡಬೇಕು. ಕರ್ಮ ಸುಡಬೇಕು ಅಂದ್ರೆ ಎರಡು ಹೇಳ್ತಾರೆ, ದಾನ ಮತ್ತು ಧ್ಯಾನ. ದಾನ ಮಾಡಬೇಕು ಅಂದ್ರೆ ನಾನೇ ಸಂಪಾದನೆ ಮಾಡಿರೋದನ್ನ ಹಂಚಬೇಕು. ನಮ್ಮಪ್ಪ ಇಟ್ಟಿರೋಂತ ಆಸ್ತಿನ ಹಂಚೋದಲ್ಲ. ನಾನೇ ಬೆವರು ಸುರಿಸಿ ಸಂಪಾದನೆ ಮಾಡಿರೋದನ್ನ ಹಂಚಿದ್ರೆ ಅದು ದಾನ. ನಾನು ಊಟ ಮಾಡೋಕ್ಕೆ ಅಂತ ಇಟ್ಟಿರೋಂತ ಅಕ್ಕಿಲಿ ಒಂದು ಭಾಗನ ಬೇರೆಯವ್ರಿಗೆ ಕೊಟ್ರೆ ಅದು ದಾನ. ಸೊ ಅದೇ ತರ ಧ್ಯಾನ.
ಧ್ಯಾನ ಅಂತಂದ್ರೆ ನನ್ನ ಒಂದು ಜೀವನದಲ್ಲಿ ನಾನು ತಪ್ಪು ದಾರಿಯಿಂದ ಒಳ್ಳೆ ದಾರಿಗೆ ಹೋಗ್ಬೇಕು ಅಂದ್ರೆ ಕಣ್ಣು ಮುಚ್ಚಬೇಕು, ನಮ್ಮ ಮನಸ್ಸನ್ನು ಕಟ್ ಹಾಕ್ಬೇಕು, ಉಸಿರು ಕಡೆಗೆ ಹೋಗ್ಬೇಕು. ಉಸಿರು ಗುರು ಆಗ್ತಾರೆ, ಮನಸ್ಸು ಶಿಷ್ಯ ಆಗ್ತಾರೆ ಅಂತ ಅನ್ನೇ ನಾನು ಹೇಳಿದ್ದೆ. ಅದನ್ನ ನಾವು ಅಳವಡಿಸ್ಕೊಂಡು ನಮ್ಮ ಜೀವನ ಶೈಲಿನ ಬದಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಅರ್ಥಗರ್ಭಿತ ಜೀವನ ಶೈಲಿ ಅಂತ ಇರುತ್ತೆ. ಅರ್ಥಗರ್ಭಿತ ಅಂದ್ರೆ ಈ ರೀತಿಲಿ ಹೋದ್ರೆ ಮಾತ್ರ ಅವನು ಒಳ್ಳೆ ಮನುಷ್ಯ ಆಗ್ತಾನೆ, ಈ ರೀತಿಲಿ ಹೋದ್ರೆ ಮಾತ್ರ ಅವನ ನಿಜವಾದಂತ ಅವನ ಹುಟ್ಟಿನ ಉದ್ದೇಶ ಸಾರ್ಥಕ ಪಡಿಸ್ಕೋತಾನೆ ಅಂತ ಅನ್ಕೋಬೇಕು. ಅಂದ್ರೆ ಅದು ಅರ್ಥಗರ್ಭಿತ ಜೀವನ ಶೈಲಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಜೀವನ ಅಂದ್ರೇನೆ ಒಂದು ಸಮುದ್ರ ಇದ್ದಂತೆ, ಅದನ್ನ ಈಜೋದು ಬಹಳ ಕಷ್ಟ. ಈಜಿ ದಡ ಸೇರಿದ್ರೆ ಅದುವೇ ಜೀವನ ಅಂತ ಯಾರೊಬ್ರು ದೊಡ್ಡವ್ರು ಹೇಳಿದ್ದಾರೆ. ಜೀವನದಲ್ಲಿ ಜೀವಿಸೋದು ಮುಖ್ಯ ಅಲ್ಲ, ಯಾವ ರೀತಿ ಜೀವಿಸ್ತೀವಿ ಅನ್ನೋದೇ ಮುಖ್ಯ. ಜೀವನದಲ್ಲಿ ಯಶಸ್ಸು ಸಾಧಿಸ್ಬೇಕಾದ್ರೆ ಸಮಯ ಬಹಳ ಮುಖ್ಯ. ನಮಗಾಗಿ ನಾವು ಜೀವಿಸಬೇಕು ಅಂತ ನಾವು ಬೇರೆಯವ್ರಿಗಾಗಿ ಜೀವಿಸೋದೇ ಕಲಿಬೇಕು. ನಮ್ಮ ನೋವನ್ನು ಮರೆತು ಬೇರೆಯವ್ರ ನೋವಿನ ಜೊತೆ ನಾವು ಅವರ ನೋವನ್ನ ನಿವಾರಣೆ ಮಾಡಿದ್ರೆ ನಮಗೆ ಸಂತೋಷ ಸಿಗುತ್ತೆ. ಅದೇ ಜೀವನ ಅನ್ನುವಂತಹ ಒಂದು ಅದ್ಭುತ ತಿಳುವಳಿಕೆ ಬರಬೇಕು. ಮೊದಲು ನಮ್ಮ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅನ್ನೋದೇ ಪ್ರತಿಯೊಬ್ಬರ ಜೀವನ ಆಗಿರುತ್ತೆ. ಪ್ರತಿಯೊಬ್ರು ಹೊಟ್ಟೆಗೋಸ್ಕರ ಹೊಟ್ಟೆಗೋಸ್ಕರ ಒದ್ದಾಡ್ತಿರ್ತಾರೆ, ಬಟ್ಟೆಗೋಸ್ಕರ ಒದ್ದಾಡ್ತಿರ್ತಾರೆ. ಆದ್ರೆ ಇನ್ನೊಬ್ಬನ ಹೊಟ್ಟೆಗೆ ಇಲ್ಲದೆ ಹೋದ್ರೆ, ಸಾಧ್ಯ ಆದ್ರೆ ಹಸಿದವರಿಗೆ ಊಟ ನೀಡಿ, ಅವ್ರು ಸಂತೋಷ ಪಟ್ರೆ, ತೃಪ್ತಿ ಪಟ್ರೆ, ಅವ್ರ ಕಣ್ಣೊಳಗಡೆ ಒಂದು ಸಮಾಧಾನ ನಮ್ಮ ಕಣ್ಣಿಂದ ನೋಡಿದ್ರೆ ನಮ್ಮ ಜೀವನ ಅರ್ಥಪೂರ್ಣವಾಗುತ್ತೆ. ಈ ತರ ನಾವು ತನ್ನ ಎಲ್ಲ ಕಷ್ಟಗಳನ್ನ ತೋರಿಸ್ಕೊಳ್ಳದೆ ಬೇರೆಯವ್ರ ಜೊತೆ ಸಂತೋಷವಾಗಿ ಜೀವಿಸೋದೇ ಜೀವನ. ನಮ್ಮ ಕಷ್ಟ ಇರುತ್ತೆ, ಆದ್ರೆ ಬೇರೆಯವ್ರ ಕಷ್ಟದಲ್ಲಿ ನಾವು ಸಾಧ್ಯವಾದಷ್ಟು ನೆರವಾಗ್ಬೇಕು. ನಾವು ಬೇರೆಯವ್ರಿಗೋಸ್ಕರನೇ ಬದುಕಬೇಕೇ ವಿನ ಸಮಾಜದಲ್ಲಿ ಎಲ್ಲರಿಗೂ ಬರುವಂತಹ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದೇ ಜೀವನ. ಬಡವರು, ವೃದ್ಧರು ಸಹಾಯ ಮಾಡೋದೇ ಜೀವನ. ಜೀವನದಲ್ಲಿ ಹಿರಿಯರಿಗೆ ಗೌರವಿಸ್ಕೊಡ್ಬೇಕು, ಪ್ರೀತಿಸ್ಬೇಕು, ಪ್ರತಿಯೊಬ್ಬರನ್ನೂ ಪ್ರೀತಿಸ್ಬೇಕು. ನಮ್ಮ ಸಂಪ್ರದಾಯನ ನಾವು ತಂದೆ ತಾಯಿಗಳಿಂದ ಪಡೆದಿರ್ತೀವಿ, ನಮ್ಮ ಒಂದು ಜೀವನದಲ್ಲಿ ಅದನ್ನು ಕೂಡ ಅಳವಡಿಸ್ಕೋಬೇಕು. ಹಿರಿಯರ ತಳಹದಿಯ ಮೇಲೆ, ಮಾರ್ಗದರ್ಶನದ ಮೇಲೆ ನಾವು ಅನುಸರಣೆ ಮಾಡಬೇಕು. ಯಾವಾಗ್ಲೂ ತಂದೆ ತಾಯಿಗಳು ತಪ್ಪು ದಾರಿ ಹೇಳ್ಕೊಡಲ್ಲ, ಸಾಧ್ಯವಾದಷ್ಟು ಒಳ್ಳೆ ದಾರಿನ ಹೇಳ್ಕೊಡ್ತಾ ಇರ್ತಾರೆ. ಅದನ್ನು ಅನುಸರಣೆ ಮಾಡಬೇಕು. ಅಂದ್ರೆ ವಸ್ತ್ರ ವಿನ್ಯಾಸ, ಮದುವೆ, ಹಬ್ಬ ಈ ಒಂದು ವೈಜ್ಞಾನಿಕ ತಳಹದಿ ಮೇಲೆ ನಿಂತಿರುತ್ತೆ. ಆಚಾರಗಳು ಕೂಡ, ಸಂಪ್ರದಾಯಗಳು ಕೂಡ ಸಾಕಷ್ಟು ಧಾರ್ಮಿಕತೆ, ವೈಭವ, ಸಮಾಜದಲ್ಲಿ ಇರುವಂತಹ ಕಟ್ಟುಪಾಡುಗಳು, ಸಮಾನತೆ ಇದೆಲ್ಲದನ್ನು ಕೂಡ ಅರಿವಿನಿಂದ ಕೂಡಿರುತ್ತೆ. ನ್ಯಾಯ ನೀತಿಗಳು ಕೂಡ ಇದ್ರೊಳಗೆ ಅಡಗಿರುತ್ತೆ. ಇಂತಹ ಒಂದು ವ್ಯವಸ್ಥಿತ ದಾರಿಯೊಳಗೆ ನಾವು ಜೀವನನ ಭವ್ಯ ಸನ್ಮಾರ್ಗದಲ್ಲಿ ನಾವು ಮುಂದುವರೆಸಿದ್ರೆ ಅದೇ ನಮ್ಮ ಜೀವನ ಶೈಲಿ ಆಗ್ಬೇಕು. ಈಗ ಆರೋಗ್ಯಕರ ಜೀವನ ಶೈಲಿ ಅಂದ್ರೆ ಏನು ಅಂತ ನೋಡೋಣ. ಯಾಕೆ ಅಂದ್ರೆ 90% ಕಾಯಿಲೆಗಳು ನಮಗೆ ನಮ್ಮ ಜೀವನ ಶೈಲಿಯಿಂದ ಬರ್ತಾ ಇರತ್ತೆ. ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ, ನಾವು 100 ವರ್ಷ ಬದುಕ್ತೀವಿ ಅಂತಂದ್ರೆ ನಮ್ಮ ಒಂದು ಆಹಾರ ವಿಹಾರ ಅದ್ಭುತವಾಗಿದ್ರೆ ಮಾತ್ರ ಸಾಧ್ಯ. ಅದೇನು ಅಂತ ನೋಡೋಣ. ಆರೋಗ್ಯಕರ ಜೀವನ ಶೈಲಿ ದೈಹಿಕ, ಮಾನಸಿಕ, ಭಾವನಾತ್ಮಕ ಯೋಗಕ್ಷೇಮ ಸುಧಾರಿಸುವಂತಹ ಚಟುವಟಿಕೆಗಳಿಗೆ ಒತ್ತು ನೀಡಿದ್ರೆ ಒಟ್ಟಾರೆ ವಿಧಾನ ಇದು. ಅಂದ್ರೆ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಯೋಗಕ್ಷೇಮನ ವಿಚಾರ ಮಾಡ್ಕೋಬೇಕು ನಾವು. ಅಂದ್ರೆ ನಾ ಸರಿಗಿದ್ದೀನ, ಸರಿಯಾದ ಆಹಾರ ತಿಂತಾ ಇದ್ದೀನ, ಸರಿಯಾಗಿ ಚಿಂತನೆ ಮಾಡ್ತಾ ಇದ್ದೀನ, ನನ್ನ ಭಾವನೆಗಳು ಹೇಗಿದೆ, ನಮ್ದೆಲ್ಲನೂ ತಪ್ಪು ದಾರಿಲಿ ಹೋಗ್ತಾ ಇದೆಯಾ, ಈ ರೀತಿ ನಮಗ್ ನಾವೇ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು. ರಾತ್ರಿ ಮಲ್ಕೊಳಕ್ ಮುಂಚೆ ನಾನು ಇವತ್ತೇನೇನ್ ಮಾಡಿದೆ, ನಾನು ಯಾರ್ಯಾರಿಗೆ ಬೈದೆ, ನಾನು ಯಾರಿಗ ಒಳ್ಳೇದ್ ಮಾಡಿದೆ, ಯಾರಿಗ ಸಹಾಯ ಮಾಡಿದೆ, ಯಾರಿಗ ದುಃಖ ಮಾಡಿದೆ, ಈ ತರ ಒಂದು 10 ನಿಮಿಷ ನಾವು ಕಣ್ಣು ಮುಚ್ಚಿ ನಿದ್ದೆ ಮಾಡಕ್ ಮುಂಚೆ ನಮ್ಮನ್ನ ನಾವು ಪ್ರಶ್ನೆ ಮಾಡಿದ್ದೆ ಆದ್ರೆ ಇದಕ್ಕೆ ಇಂಟ್ರಾಸ್ಪೆಕ್ಷನ್ ಅಂತ ಕರೀತಾರೆ. ಇದು ಸಮತೋಲಿತ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ, ಸರಿಯಾದ ನಿದ್ರೆ, ಸರಿಯಾದ ಒಂದು ಪರಿಣಾಮಕಾರಿ ಒತ್ತಡ. ನಮಗೆ ಒತ್ತಡ ಬರುತ್ತೆ, ಪ್ರತಿ ಹಂತದಲ್ಲಿ ಒತ್ತಡ ಇದೆ. ಆ ಒತ್ತಡನ ನಿವಾರಣೆ ಮಾಡಬೇಕು, ಎದುರಿಸ್ಬೇಕು. ಪಾಸಿಟಿವ್ ಆಗಿ ಅದನ್ನ ತಗೊಳ್ಬೇಕು. ಯಾವ ಕಾರಣಕ್ಕೂ ನಕಾರಾತ್ಮಕವಾಗಿ ಚಿಂತನೆ ಮಾಡಬಾರದು. ಅವನ್ ನನಗ್ ಮಾಡದ್ನ ತಡಿ,
ನಂದು 2 ಕಣ್ಣು ಹೋದ್ರು ಸರಿ, ಒಂದ್ ಕಣ್ಣು ತೆಗಿತೀನಿ, ನಂದು ಒಂದು ಹೋದ್ರು ಪರವಾಗಿಲ್ಲ, 2 ತೆಗಿತೀನಿ ಅನ್ನುವಂತಹ ಒಂದು ಆಲೋಚನೆ ಬರಬಾರ್ದು. ಸೊ ಆಗ ಅದು ಜೀವನ ಶೈಲಿ ಆರೋಗ್ಯಕರವಾಗಿರುತ್ತೆ. ಉತ್ತಮ ಆಹಾರ, ದೈನಂದಿನ ವ್ಯಾಯಾಮ, ಸಾಕಷ್ಟು ನಿದ್ರೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ ಅಂತ ಈಗಾಗಲೇ ನಾ ಹೇಳಿದೆ. ಆರೋಗ್ಯಕರ ಜೀವನ ಶೈಲಿ ನಮ್ಮನ್ನ ಸದಾ ಸದೃಢವಾಗಿ, ಶಕ್ತಿಯುತವಾಗಿ, ಆರೋಗ್ಯವಾಗಿರಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಆರೋಗ್ಯಕರ ಜೀವನ ಶೈಲಿ ಅಂದ್ರೆ ಸಂತಸ ಜೀವನಕ್ಕೆ ಸುಲಭ ಮಾರ್ಗವಾಗಿದೆ ಅಂತಾರೆ. ಅಂದ್ರೆ ಸಂತಸ, ಯಾವಾಗಲೂ ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ ಅವನಿಗೆ ಆರೋಗ್ಯ ಇರಬೇಕು. ಅವನಿಗೆ ಯಾವಾಗ ಆರೋಗ್ಯವಾಗಿರ್ತಾನೋ ಅವನಿಗೆ ಸಂತಸ ಸಿಗುತ್ತೆ. ಅಂದ್ರೆ ಸಂತೋಷ ಅಂದ್ರೆ ಸಂತಸ ಅಂದ್ರೆ ಆ ಸಂತೋಷ, ಆನಂದ, ಖುಷಿಯಾಗಿರ್ತಾನ ಅವನು. ಯಾರಿಗೂ ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಐ ಆಮ್ ಎಂಜಾಯಿಂಗ್, ಐ ಆಮ್ ಹ್ಯಾಪಿ, ಹೆಲ್ತಿ, ಪೀಸ್ಫುಲ್ ಅಂತ ಯಾರ ಬಾಯಲ್ಲಿ ಬರುತ್ತೋ ಅದಕ್ಕೆ ಕಾರಣ ಅವನು ಸರಿಯಾದಂತಹ ಜೀವನ ಶೈಲಿ ಹೊಂದಿದ್ದಾನೆ ಅಂತ. ಆ ಥರ ಜೀವನ ಶೈಲಿನ ಯಾರು ಹೊಂದಿರ್ತಾರೋ ಅವರೇ ಸಂತಸವಾಗಿರ್ತಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ಹೇಳುತ್ತೆ. ಮನುಷ್ಯನ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಸಹವಾಸ, ಕೆಟ್ಟ ಪರಿಸರ, ಸುತ್ತಲೂ ಇರುವಂತ ಕೆಟ್ಟ ಜನರ ಸಹವಾಸ, ದುಷ್ಟತನದ ಪ್ರಭಾವ ನಿಧಾನವಾಗಿ ವ್ಯಕ್ತಿಯ ಜೀವನ ಶೈಲಿ ಮೇಲೆ ಪರಿಣಾಮ ಆಗುತ್ತೆ. ನೋಡಿ, ಎಲ್ಲಿ ಹೋದ್ರೂ ಕೂಡ ನೋಡಿದ್ರೆ ಕೆಟ್ಟ ಕೆಟ್ಟ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ಲ ಕಡೆ ಹೊಡಿ ಬಡಿ, ತಾವೇ ತಪ್ಪು ಮಾಡ್ಬಿಟ್ಟು ಬೇರೆಯವ್ರನ್ನ ಬೈದು ಬಿಡ್ತಾರೆ. ಈ ತರ ಈ ಒಂದು ಕೆಟ್ಟ ಆಲೋಚನೆಗೆ ರೋಡಿ ಶೀಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಪ್ರತಿದಿನ ಪೊಲೀಸ್ನವ್ರು ಹೇಳ್ತಿರ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಅವರ ಜೀವನ ಶೈಲಿ, ಕೆಟ್ಟ ಸಹವಾಸ, ಕೆಟ್ಟ ಪರಿಸರ, ಕೆಟ್ಟ ಜನರ ಒಂದು ದುಷ್ಟತನದ ಪ್ರಭಾವ, ಇದೆಲ್ಲ ಕೆಟ್ಟ ಅಭ್ಯಾಸ. ಇದು ಅವರಿಗೆ ಎನರ್ಜಿ ನೆಗೆಟಿವ್ ಆಗಿ ಹೋಗ್ತಾ ಇರುತ್ತೆ. ತನ್ನ ಆರೋಗ್ಯಕ್ಕೆ ತಾನೇ ಕಾರಣ ಅನ್ನೋದು, ತನ್ನ ಒರಡು ಸ್ವಭಾವಕ್ಕೂ ಕೂಡ ತಾನೇ ಕಾರಣ. ಇತರರಿಗೆ ಗಾಯ, ಕೇಡನ್ನು ಉಂಟು ಮಾಡುವಂತಹ ನಡವಳಿಕೆ ಇದ್ರೆ ಅದಕ್ಕೆ ಸ್ಯಾಡಿಸ್ಟ್ ಅಂತ ಕರೀತಾರೆ. ಆ ಸ್ಯಾಡಿಸಮ್ ಜಾಸ್ತಿ ಆಗ್ತಾ ಇದೆ. ಆ ಸ್ಯಾಡಿಸಮ್ ಇಂದ ನಾವು ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಕಡೆಗೆ ಹೋಗಬೇಕು. ಆವಾಗ ನಮಗ್ ಗೊತ್ತಿದೆ, ನಾವು ಅದಕ್ಕೆ ಬಗ್ಗಿಕೊಳ್ತೀವಿ, ನಿಧಾನಕ್ಕೆ ನಾವು ಬಗ್ಗುತ್ತೀವಿ, ನಿಧಾನಕ್ಕೆ ಬದಲಾಗ್ತೀವಿ. ಹೀಗೆ ಬದಲಾದ ದುರ್ವರ್ತನೆಗಳು ನಿಧಾನಗತಿಯಲ್ಲಿ ಜೀವನದಲ್ಲಿ ಪರಿವರ್ತನಾಶೀಲ ಆಗಿ ಜನರಿಗೆ ತಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬದಲಾಗಲು ಆರೋಗ್ಯಕರ ನಡವಳಿಕೆಗಳನ್ನ, ಆರೋಗ್ಯ ಅಂದ್ರೆ ಬರೀ ಆಹಾರ ಅಲ್ಲ, ನಡವಳಿಕೆ, ನಮ್ಮ ಆಟಿಟ್ಯೂಡು, ಅದನ್ನ ಅಳವಡಿಸ್ಕೊಳ್ಳುವಂತಹ ಆತನ ಅನುಭವ, ಆತನ ನಿಧಾನವಾಗಿ ಈ ವ್ಯಕ್ತಿ ಜೀವನ ಶೈಲಿ ಮೇಲೆ ಪರಿಣಾಮ ಬೀರಿ ಮಾರ್ಗದರ್ಶನ ನೀಡುತ್ತೆ. ಆರೋಗ್ಯಕರ ನಡವಳಿಕೆ ಜೀವನದಲ್ಲಿ ಆರಂಭಿಸೋದೇ ನಿಜವಾಗ್ಲೂ ಕಲಿಯೋದೇ ಇಂಪಾರ್ಟೆಂಟು. ನಾನ್ ಬದಲಾಗ್ಬೇಕು, ನಾನ್ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವನಿಗೆ ಅನ್ಸುತ್ತೆ. ಒಬ್ಬ ಕೊಲೆ ಮಾಡೋವನಿಗೆ ನಾನ್ ತಪ್ಪು ಮಾಡಿದೆ ಅನ್ನೋ ಭಾವನೆ ಕೂಡ ಒಳಗಡೆನೂ ಕೂಡ ಇರುತ್ತೆ. ಯಾವ ಕಾರಣಕ್ಕೂ ನಾನ್ ಮಾಡಿದ್ದೆ ಸರಿ ಅಂತ ಅನ್ನೋದು ತುಂಬಾ ಕಡಿಮೆ. 90 ಭಾಗ ನಾನ್ ಮಾಡಿದ್ದೆ ಸರಿ ಅಂತಿದ್ರೆ 10 ಭಾಗ ನಾನ್ ಮಾಡಿದ ತಪ್ಪು ಅನ್ನೋದು ಕೂಡ ಅವನಿಗೆ ಅರಿವಿರುತ್ತೆ. ಹೀಗೆ ನಮಗೆ ಆರೋಗ್ಯಕರ ಅಭ್ಯಾಸ ನಿಧಾನಕ್ಕೆ ಬರುತ್ತೆ. ಜೀವನದಲ್ಲಿ ಸ್ವಾಸ್ಥ್ಯನ ಖಚಿತಪಡಿಸ್ಕೊಳ್ತಾ ಹೋಗ್ತೀವಿ, ಆರೋಗ್ಯನ ಜಾಸ್ತಿ ಮಾಡ್ಕೋತೀವಿ, ಆರೋಗ್ಯಕರ ಉತ್ತಮ ಅಭ್ಯಾಸಗಳನ್ನ ಅಳವಡಿಸ್ಕೋತೀವಿ. ಹೀಗೆ ಈ ಒಂದು ವಿಧಾನ ಯುವಕರನ್ನ ಪ್ರೇರೇಪಿಸ್ಬೇಕು. ಚಿಕ್ಕ ವಯಸ್ಸಿನಿಂದಲೇ ಇದನ್ನೆಲ್ಲದನ್ನು ನಮ್ಮ ತಂದೆ ತಾಯಿಗಳಾದವರು, ಸುತ್ತಲಿರುವಂತಹ ಟೀಚರ್ಸ್, ಶಾಲೆಯಲ್ಲಿರುವಂತಹ ಟೀಚರ್ಸ್ ಯಾರಿರ್ತಾರೋ ಅವರುಗಳೆಲ್ಲರನ್ನು ಇದನ್ನೆಲ್ಲ ಕಲಿಸ್ಬೇಕು. ಇವಾಗ ಕೇವಲ ಅದಿಲ್ವೇ ಇಲ್ಲ, ಅಂತದ್ ಯಾವುದನ್ನು ಕೂಡ ಒಂದು ನೀತಿ ಕಥೆಗಳನ್ನು ಹೇಳಲ್ಲ, ಇಂಥದ್ದೆಲ್ಲ ಇಲ್ಲದೆ ಇರೋದ್ರಿಂದ ನಮ್ಮ ಜೀವನ ಶೈಲಿ ಹಾಳಾಗ್ತಾ ಇದೆ. ದೈಹಿಕ ಮಾನಸಿಕ ಬೆಳವಣಿಗೆ ಯೌವನಾವಸ್ಥೆಯ ಒಂದು ಹಂತ ಆಗಿರುತ್ತೆ. ಆರೋಗ್ಯಕರ ಜೀವನನ ನಡೆಸ್ಬೇಕಾದ್ರೆ ಆರೋಗ್ಯಕರ ಜೀವನನ ಅಳವಡಿಸ್ಕೋಬೇಕಾಗತ್ತೆ. ಇದೊಂದು ಹೂಡಿಕೆ ಇದ್ದಂಗೆ. ಹೂಡಿಕೆ ಅಂತಾರೇನು? ನಾವೇನ್ ದುಡ್ಡಿದೆಯೋ ಅದನ್ನ ನಾವು ಸೇವ್ ಮಾಡ್ತೀವಿ, ಅದನ್ನ ಹೂಡಿಕೆ ಅಂತ ಕರೀತಾರೆ. ಅದು ತಮ್ಮ ನಡವಳಿಕೆಗೆ ಜವಾಬ್ದಾರಿ ಆಗುತ್ತೆ. ನಾನು ಏನ್ ಮಾಡಬೇಕು ಅನ್ನೋದೇ ಒಂದು ಹೂಡಿಕೆ. ಆ ಹೂಡಿಕೆ ಜಾಸ್ತಿ ಮಾಡ್ಕೊಂತ ಹೋದ್ರೆ ಅವನಿಗೆ ಅದು ನಡವಳಿಕೆ ಆಗಿ ಪರಿವರ್ತನೆ ಆಗುತ್ತೆ, ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಸ್ಯಾಡಿಸಮ್ ಇಂದ ಅವನು ಒಳ್ಳೆಯವನಾಗ್ತಾನೆ, ಅವನು ಬುದ್ಧಿಸಮ್ ಕಡೆಗೆ ಹೋಗ್ತಾನೆ. ಆರೋಗ್ಯಕರ ಜೀವನ ಶೈಲಿ ಅಳವಡಿಸ್ಕೋಬೇಕಾದ್ರೆ ಅವನು ಹಲವಾರು ಮಾನಸಿಕ ಅಸಮರ್ಥಗಳಿಂದ ಉತ್ತೇಜಿಸಲ್ಪಟ್ಟಂತ ಒತ್ತಡಗಳಿಗೆ ಒಳಗಾಗ್ಬಿಟ್ಟಿರ್ತಾನೆ, ವ್ಯಸನಗಳಿಗೆ ತುತ್ತಾಗ್ಬಿಟ್ಟಿರ್ತಾನೆ,
ಅಥವಾ ಆ ವ್ಯಸನಗಳು ಈಗಾಗಲೇ ಪ್ರಾರಂಭ ಆಗಿದ್ರೆ ಅದನ್ನು ನಿಲ್ಲಿಸುವಂತಹ ಪ್ರಯತ್ನ ಅವ್ರ ಸುತ್ತಿನ ವಾತಾವರಣದಲ್ಲಿರೋ ಸಮಾಜ ಮಾಡಬೇಕು. ಸಮಾಜದಲ್ಲಿರುವಂತಹ ಸುತ್ತಿನ ಜನಗಳು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಜನಗಳೇ ಆ ಥರ ಒಂದು ವಾತಾವರಣದಲ್ಲಿದ್ದರೆ ಆ ಒಂದು ದೇಶನೇ ಹಾಳಾಗುತ್ತೆ, ಆ ಒಂದು ಸ್ಟೇಟೇ ಹಾಳಾಗುತ್ತೆ, ಆ ಒಂದು ಹಳ್ಳಿನೇ ಹಾಳಾಗುತ್ತೆ. ಈ ರೀತಿ ಬದಲಾವಣೆಗಳನ್ನ ತರುವಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಗಳು, ಯುವ ಸಮಾಲೋಚಕರು ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ನಾನಾ ರೀತಿ ಆರೋಗ್ಯ ಮತ್ತು ಜೀವನ ಶೈಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ನಮ್ಮ ಪತ್ರಿ ಸರ್ ಅವರು ಹುಟ್ಟಾಕಿರುವಂತ ಲಕ್ಷಾಂತರ ಕಾರ್ಯಕ್ರಮಗಳಲ್ಲಿ ಈ ಒಂದು ಸರಿಯಾದ ಮಾರ್ಗದರ್ಶನ ನಡೀತಾ ಇದೆ, ಸಮಾಲೋಚನೆ ನಡೀತಾ ಇದೆ, ಹೆಚ್ಚಿನ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹಾಗೆ ಸೇವೆಯ ಉದ್ದೇಶ ಏನು ಅಂತ ಲಿಖಿತ ರೂಪದಲ್ಲಿ ಪುಸ್ತಕಗಳ ರೂಪದೊಳಗೆ ನೀವು ಸ್ವಾಧ್ಯಾಯ ಮಾಡಿ ಅಂತೇಳಿ ಸತ್ಸಂಗಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ಉಲ್ಲೇಖಿತ ಮಾರ್ಗದರ್ಶನ ನೀಡುವಂತಹ ಆರೋಗ್ಯಕರ ಜೀವನ ಶೈಲಿ ವಿಷಯಗಳು ಏನು ಅಂತ ನೋಡೋಣ. ಆರೋಗ್ಯಕರ ಜೀವನ ಶೈಲಿ ವಿಷಯಗಳು ಅಂದ್ರೆ ಮೊದಲನೇದಾಗಿ ದೈಹಿಕ ಆರೋಗ್ಯ ಇರಬೇಕು, ಮಾನಸಿಕ ಆರೋಗ್ಯ ಇರಬೇಕು, ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಆನಾಪಾನ ಸ್ಥಿತಿ ಧ್ಯಾನ ವಿಧಾನ, ಸಕಾರಾತ್ಮಕ ಚಿಂತನೆ ಇರಬೇಕು, ವ್ಯಸನಗಳ ನಿರ್ವಹಿಸುವಿಕೆ ಇರಬೇಕು, ಮಾಂಸಾಹಾರ ಪದ್ಧತಿ ಬಿಡಿಸ್ಬೇಕು, ಮದ್ಯಪಾನ ನಿಲ್ಲಿಸ್ಬೇಕು, ತಂಬಾಕು ಸೇವನೆ ನಿಲ್ಲಿಸ್ಬೇಕು. ತಂತ್ರಜಾಲನ ಅಭಿವೃದ್ಧಿ ಮಾಡಿದ್ದಾರೆ, ಆದ್ರೆ ತಂತ್ರಜಾಲದ ಮೂಲಕ ಇದನ್ನೆಲ್ಲ ಜನಗಳ ಮನಸ್ಸು ಮುಟ್ಟೋ ಹಂಗೆ ತಿಳಿಸ್ಬೇಕು. ಅಂತರ್ಜಾಲ ಹೆಚ್ಚಾಗಿದೆ ಪ್ರಪಂಚದಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಅಂತರ್ಜಾಲದಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಹರಡೋದಕ್ಕೆ ಬಿಡಬಾರ್ದು. ಮೊಬೈಲ್ ಫೋನ್ ಒಳಗಡೆನೆ ಎಲ್ಲ ಕೆಟ್ಟದು ಕೂಡ ಬರೋದಕ್ಕೆ ಶುರು ಆಗ್ತಾ ಇದೆ. ಅದನ್ನೆಲ್ಲ ನಿರ್ವಹಣೆ ಮಾಡಬೇಕು, ನಿಯಂತ್ರಣ ಮಾಡಬೇಕು. ಸರ್ಕಾರ ಇಂಥದ್ರೊಳಗಡೆ ಆದ್ಯತೆ ಕೊಡಬೇಕು. ಸೊ ನಮ್ಮ ಹಿರಿಯರ ಕಾಲದಲ್ಲಿ ವೈದ್ಯರು, ವೈದ್ಯಕೀಯ ವ್ಯವಸ್ಥೆ, ಔಷಧಿಗಳ ಲಭ್ಯತೆ, ವೈದ್ಯಕೀಯ ಜ್ಞಾನ ಇವುಗಳೆಲ್ಲದರ ಕೊರತೆ ಇತ್ತು. ಯಾವುದೂ ಇರಲಿಲ್ಲ, ಔಷಧಿಗಳು ಇರಲಿಲ್ಲ, ಅಂತ ಒಂದು ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಇದೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು. ಬರೀ ಒಂದು ನಾಡಿ ನೋಡ್ಬಿಟ್ಟು ನಿನ್ಗೆ ಏನಾಗಿದೆ ಅಂತ ಹೇಳ್ತಾ ಇದ್ರು. ಇದ್ಯಾವುದೂ ಇಲ್ಲದೆ ಹೋದ್ರು ಕೂಡ ಅವ್ರಿಗೆ ಆರೋಗ್ಯದ ಕೊರತೆ ಇರಲಿಲ್ಲ. ಇಂದು ಎಲ್ಲ ರೀತಿಯ ಸೌಕರ್ಯಗಳಿದೆ, ಬೇಕಾದಷ್ಟಿದೆ. ನಾನು ಆರೋಗ್ಯವಾಗಿದ್ದಾನೆ ಅಂತ ಎದೆ ತಟ್ಟು ಹೇಳೋರು ಒಬ್ರು ಇಲ್ಲ. ಆದ್ರೆ ಯಾಕೆ ಅಂತ ಕೇಳಿದ್ರೆ ಇನ್ನು ನೋಡಕ್ಕೆ ಸಿಕ್ಕಲ್ಲ ಒಬ್ರುನು. ಐ ಆಮ್ ಹೆಲ್ತಿ ಅಂತ ಕೈ ಎತ್ತಿ ನೋಡೋಣ ಯಾರು ಆರೋಗ್ಯವಾಗಿದ್ದೀರಾ ಅಂದ್ರೆ ಒಬ್ರು ಎತ್ತಲ್ಲ. ಬಹುತೇಕ ಮನೆಗಳಲ್ಲಿ ತಂದೆ ತಾಯಿಗಿಂತ ಮಕ್ಕಳೇ ಹೆಚ್ಚು ಅನಾರೋಗ್ಯವಾಗಿರ್ತಾರೆ. ಮಕ್ಕಳನ್ನೇ ಕರ್ಕೊಂಡೋಗಿ ತಂದೆ ತಾಯಿಗಳು ಆಸ್ಪತ್ರೆ ಸೇರಿಸ್ಬೇಕಾಗತ್ತೆ. ಯಾಕೆಂದ್ರೆ ತಂದೆ ತಾಯಿಗಳು ಗಟ್ಟಿಯಾಗಿರ್ತಾರೆ, ಮಕ್ಕಳು ಅನಾರೋಗ್ಯವಂತರಾಗಿರ್ತಾರೆ. ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ಅವ್ರ ಜೊತೆಗೆ ಇರ್ಬೇಕಾದಂತ ಅವಸ್ಥೆ ತಂದೆ ತಾಯಿಗೆ ಬರ್ತಾ ಇದೆ. ನಮ್ಮ ದಿನನಿತ್ಯದ ವೈದ್ಯ ವೃತ್ತಿಯಲ್ಲಿ ನೋಡ್ತಿದೀವಿ. ಹೀಗಾಗೋದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಎಂಬುದು ನಮ್ಗೆ ಅರ್ಥ ಆಗ್ತಾ ಇದೆ. ದೇಹ ನಮಗೆಷ್ಟು ವೈದ್ಯಕೀಯ ಜ್ಞಾನ, ತಪ್ಪು ಸರಿಗಳ ತಿಳುವಳಿಕೆ ಇದೆ ಎಂಬುದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ನಾವೆಷ್ಟರ ಮಟ್ಟಿಗೆ ಅದರಂತೆ ನಡೀತಿದ್ದೀವಿ. ವೈದ್ಯಕೀಯ ಜ್ಞಾನ ಇದ್ರೆ ಸಾಲದು. ಆದ್ರೆ ವೈದ್ಯಕೀಯ ಜ್ಞಾನದಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ ಹೇಳ್ತಾರೆ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು ಅಂತ ಹೇಳ್ತಾರೆ. ಇದೆಲ್ಲದನ್ನೂ ವೈದ್ಯಕೀಯ ಜ್ಞಾನದಲ್ಲಿ ಇದೆ. ಆದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಳಲ್ಲ, ಅನುಸರಣೆ ಮಾಡಲ್ಲ. ನಾವೆಷ್ಟರ ಮಟ್ಟಿಗೆ ಅದರಂತೆ ನಡೀತಿದೀವಿ ಅಂತ ನಮಗ್ ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವು ರೋಗರಹಿತವಾಗಿರ್ಬೇಕು ಅಂದ್ರೆ ಆಯುರ್ವೇದ ಋಷಿಗಳು ಹೇಳಿರುವಂತ ಕೆಲವು ಸೂತ್ರಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಿ ಒಂಚೂರು ತಿಳ್ಕೊಳ್ಳೋಣ. ವಾಗ್ಭಟಾಚಾರ್ಯರು ಅಷ್ಟಾಂಗ ಹೃದಯ ಗ್ರಂಥ ಅನ್ನೋದ್ರೊಳಗೆ ಒಬ್ಬ ಮನುಷ್ಯ ರೋಗರಹಿತನಾಗಿ ಹೇಗ್ ಬದುಕಬೇಕು ಅನ್ನೋದನ್ನ ಒಂದು ಶ್ಲೋಕ ರೂಪದೊಳಗೆ ಹೇಳ್ತಾ ಹೋಗ್ತಾರೆ. ಅದನ್ನ ತಿಳ್ಕೊಳ್ಳೋಣ. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮಕ್ಷಕಾರೇ ವಿಷಯೇ ಇಷ್ಟಸಕ್ತಃ ದಾತಾ ಸಮಃ ಸತ್ಯಪರಃ ಕ್ಷಮಾವಾನ್. ಈ ತರ ಅಪೇತಿ ಪಸೇವಿತ ಭವತ್ಯ ರೋಗ ನಿತ್ಯಂ ಹಿತಾಹಾರ ಸೇವಿ ಅಂದ್ರೆ ಏನು, ಈ ತರ ಪ್ರತಿಯೊಂದನ್ನು ಶ್ಲೋಕದ ರೂಪದೊಳಗಡೆ ಅವರು ಬರೆದಿಟ್ಟಿದ್ದಾರೆ. ನಿತ್ಯವೂ ಹಿತಾಹಾರವನ್ನು ಸೇವಿಸುವವನು ಎಂದೇನೋ ಅವ್ರು ಹೇಳಿದ್ರು. ನಿತ್ಯ ಹಿತಾಹಾರ ಸೇವಿಸ್ಬೇಕು ಅಂತ ಅವ್ರು ಹೇಳಿದ್ರು. ಆದ್ರೆ ಹಿತಾಹಾರ ಅಂದ್ರೆ ಎಂತ ಆಹಾರ ಎಂಬುದರ ತಿಳುವಳಿಕೆ ನಮಗ್ ಬೇಕು. ಆಚಾರ್ಯರೇ ಹಲವು ಕಡೆ ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ನೀಡಿದ್ದಾರೆ. ಹಿತಾಹಾರವೆಂದರೆ
ಮೊದಲನೇದಾಗಿ ಆಹಾರದಲ್ಲಿ ಬಳಸಿದ ಘಟಕಗಳು ದೇಹದ ಆರೋಗ್ಯನ ಹೆಚ್ಚಿಸುವಂತಹ ಮತ್ತು ರೋಗನ ನಿವಾರಿಸೋ ಗುಣ ಹೊಂದಿರಬೇಕು. ಈ ತರ ಪೂರ್ಣ ಅರಿವಿರ್ಬೇಕು ಇದ್ರ ಬಗ್ಗೆ. ಹಾಗಾಗಿ ಆಹಾರ ತಯಾರಿಸುವಾಗ ನಾವು ಅದರಲ್ಲಿರುವ ಬಣ್ಣಗಳ ವ್ಯವಸ್ಥೆಗಳ ಬಗ್ಗೆ, ವಸ್ತುಗಳ ಬಗ್ಗೆ, ಗುಣಗಳ ಬಗ್ಗೆ ಅರಿವಿರಬೇಕು. ಉದಾಹರಣೆಗೆ ಅರಿಶಿನ, ಶುಂಠಿ, ದಾಲ್ಚಿನ್ನಿ, ಸಾಂಬಾರ್ ಪದಾರ್ಥಗಳನ್ನ ಸುಮ್ಮನೆ ವಾಸನೆಗೆ ಘಮಕ್ಕೆ ಅಂತ ಹಾಕ್ತಿವಿ. ಕರಿಬೇವು, ನುಗ್ಗೆ ಸೊಪ್ಪು, ತರಕಾರಿ, ಹಣ್ಣು, ಒಣ ಹಣ್ಣುಗಳು, ದೇಶಿ ತಳಿ ಹುಲ್ಲು ತಿಂದಿರುವಂತ ಆಕಳ ಹಾಲು, ಇದರ ಉತ್ಪನ್ನಗಳು ಇವೆಲ್ಲ ಧನಾತ್ಮಕ ಗುಣಗಳನ್ನು ಹೊಂದಿದೆ. ಈಗ ಮಾತೆತ್ತಿದ್ರೆ ನಾವು ಏನಂತ ಹೇಳ್ತೀವಿ? ಆರ್ಗ್ಯಾನಿಕ್ ಫುಡ್ಸ್ ಅಂತೀವಿ. ಈ ಆರ್ಗ್ಯಾನಿಕ್ ಫುಡ್ಸ್ ಅಂದ್ರೆ ಇದೆಲ್ಲದನ್ನು ಅನುಸರಣೆ ಮಾಡಿರುವಂತಹದ್ದು ಅಂತ ಅರ್ಥ. ಆಹಾರ ಪದಾರ್ಥಗಳು ಅಂದ್ರೆ ಆದರೆ ಅವುಗಳಿಗೆ ಹೇಗ್ ಬಳಸ್ತೀವಿ, ಅದಕ್ಕೆ ಯಾವ ತರ ಔಷಧಿಗಳನ್ನು ಬಳಸಿರಲ್ಲ ಎಂಬುದರ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಅವುಗಳಿಂದ ಪರಿಣಾಮ ನಿರ್ಧಾರ ಆಗುತ್ತೆ. ಸಕ್ಕರೆ, ಮೈದಾ, ಬೆಳಗಿರೋದೆಲ್ಲ ಒಳ್ಳೇದಲ್ಲ. ಸಕ್ಕರೆ, ಮೈದಾ, ಬೇಕರಿ ಐಟಮ್ಸು, ಈ ಹೊರಗಡೆ ಸಿಗುವಂತ ಸಿದ್ಧ ತಿಂಡಿಗಳು, ರಾಸಾಯನಿಕಗಳಿಗೆ ಮಾತೆತ್ತಿದ್ರೆ ಝೊಮ್ಯಾಟೊ, ಮಾತೆತ್ತಿದ್ರೆ ಸ್ವಿಗ್ಗಿ, ಅದರಿಂದ ಆಹಾರಗಳು ತರಿಸ್ಕೊಂಡು ತಿನ್ನೋದು. ಅವನು ಎಂತ ಎಣ್ಣೆಲಿ ಮಾಡಿರ್ತಾನೋ, ಅದು ಯಾವ್ದ್ರಿಂದ ಮಾಡಿರ್ತಾನೋ. ಹೋಟೆಲ್ಗಳಲ್ಲಿ ರಾತ್ರಿ ಹೊತ್ತು ಉಳಿದಿದ್ರ ಅನ್ನನ ನೀರಲ್ಲಿ ಹಾಕಿ ಇಟ್ಬಿಟ್ಟು ಬೆಳಗ್ಗೆ ಅದೇ ಅನ್ನನ ದೋಸೆ ಹಿಟ್ಟಿನ ಜೊತೆ ಸೇರಿಸಿ ರುಬ್ಬಿ ನಿಮಗೆ ಮಲ್ಲಿಗೆ ಇಡ್ಲಿ ಕೊಡ್ತಾರೆ. ಅದರೊಳಗಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆದಿರೋದನ್ನ ನಮಗ್ ಕಾಣೋದೇ ಇಲ್ಲ. ಅದು ಇಡ್ಲಿ ಮಾಡುವಾಗ 90 ಡಿಗ್ರೀಸ್ ಟೆಂಪರೇಚರ್ ಅಲ್ಲಿ ಇದ್ರೂ ಕೂಡ ಆ ಬ್ಯಾಕ್ಟೀರಿಯಾಗಳು ಸಾಯಲ್ಲ. ಆ ತರ ಅಹಿತವಾದಂತ ಆಹಾರಗಳನ್ನ ನಾವು ಬಳಸ್ತಾ ಇರ್ತೀವಿ. ಯಾಕೆಂದ್ರೆ ಟೈಮ್ ಇಲ್ಲ, ನಮಗೆ ಮಾಡ್ಕೊಳಕ್ ಸಮಯ ಇಲ್ಲ. ಇದೆಲ್ಲದಕ್ಕೂ ಕಾರಣ ಇವೆಲ್ಲರಿಗೂ ಇರೋದು 24 ಗಂಟೆ. ಆದ್ರೆ ನಾವು ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಟೈಮನ್ನ ನಿರ್ಧಾರ ಮಾಡ್ಕೊಳ್ಳಲ್ಲ. ಅದರಿಂದ ಹಾನಿ ಶತಸಿದ್ಧ. ಹಾಗಾಗಿ ಹಿತವಾದ ಆಹಾರ ಅಂದ್ರೆ ಇಂಥ ರಾಸಾಯನಿಕಗಳು ಇಲ್ದೇ ಇರೋಂಥ, ಬಳಸದೇ ಇರೋಂಥ ಸಾತ್ವಿಕ ಆಹಾರನ ತಗೊಳ್ಳೋದು. ಇದನ್ನ ಅವರು ಏನಂತ ಕರೀತಾರೆ? ನಿತ್ಯ ಹಿತಾಹಾರ ಸೇವಿ ಅಂದ್ರೆ ಅದೇ ಅರ್ಥ. ಆಹಾರ ಪದಾರ್ಥಗಳನ್ನ ಬೆಳೆಯುವಾಗ, ಶೇಖರಿಸುವಾಗ, ಸಂಸ್ಕರಿಸುವಾಗ ಆಕರ್ಷಕವಾಗಿ ಕಾಣೋ ಹಂಗೆ ಕೆಲವೆಲ್ಲ ರಾಸಾಯನಿಕಗಳು ಹಾಕ್ತಾರೆ. ಫುಡ್ ಗ್ರೇಡ್ ಇರೋಲ್ಲ, ಬಣ್ಣಗಳನ್ನ ಬಳಸ್ತಾರೆ. ಎಷ್ಟೋ ಜನ ಬಣ್ಣ ಇಲ್ಲದೆ ಹೋದ್ರೆ ಆ ಬೀಜಗಳು ಇದನ್ನೇ ತಗೊಳ್ಳಲ್ಲ, ಕಾಳುಗಳನ್ನೇ ತಗೊಳ್ಳಲ್ಲ. ಏನಪ್ಪಾ ನೀನು ಕಡಲೆಕಾಳು ಕೊಡ್ತಾ ಇದೀಯಾ, ಇದು ಕೆಂಪಗಿಲ್ವೇ ಇಲ್ಲ, ಬೇಡ ಬೇಡ ಅಂತಾರೆ. ನ್ಯಾಚುರಲ್ ಆಗಿ ಅದು ಕೆಂಪು ಬಣ್ಣ ಇರಲ್ಲ, ಅದಕ್ಕೆ ಬಣ್ಣ ಹಚ್ಚಿರ್ತಾರೆ. ಹೀಗೆ ದಾಳಿಂಬೆ, ಶುಂಠಿ, ಬೂದುಗುಂಬಳ ಈ ತರ ಅದ್ಭುತ ಆಹಾರಗಳಿದ್ರು ಕೂಡ ಅವುಗಳನ್ನೆಲ್ಲ ನಾವು ತಗೊಳ್ಳಲ್ಲ. ಕ್ಯಾನ್ಸರ್ಗಳಂತಹ ದೊಡ್ಡ ಕಾಯಿಲೆಗಳು ಬರೋಕ್ಕೆ ಈ ಬಣ್ಣಗಳೇ ಕಾರಣ. ತಲೆಗೆ ಬಣ್ಣ ಹಚ್ಕೋತೀವಿ, ಕಪ್ಪು ಕಾಣ್ಲಿ ನಮ್ಮ ಬೆಲೆ ತಲೆ ಕೂದಲು ಅಂತ, ಅದು ಕೂಡ ಕ್ಯಾನ್ಸರ್ ಕಾರಣ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ನಾವೇ ಬೆಳ್ಕೋಬೇಕು, ನಾವೇ ಬೆಳೆದಿರುವಂತ ಆಹಾರಗಳನ್ನು ಸಂಸ್ಕರಿಸ್ಕೋಬೇಕು. ಉದಾಹರಣೆ, ಗೋಧಿ ಹಿಟ್ಟನ್ನು ತಗೊಳ್ಳುವಾಗ ಬದಲು ಗೋಧಿನ ಹಿಟ್ಟು ಮಾಡಿಸ್ಕೊಂಡು ಉಪಯೋಗ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಜೀರಿಗೆ ಅಂತ ಸಾಂಬಾರ್ ಪದಾರ್ಥಗಳನ್ನ ತೊಳೆದು ಉಪಯೋಗಿಸ್ಕೋಬೇಕು, ಒಣಗಿಸ್ಕೋಬೇಕು. ಈ ಆಧುನಿಕ ಯುಗದಲ್ಲಿ ಸಂಪೂರ್ಣವಾಗಿ ರಾಸಾಯನಿಕ ರಹಿತ ಆಹಾರ ಸೇವನೆ ಅಸಾಧ್ಯ. ಯಾಕೆಂದ್ರೆ ಎಲ್ಲ ಕಡೆನೂ ಅಡಲ್ಟ್ರೇಷನ್ ಈಸ್ ಎ ಮಸ್ಟ್ ಅನ್ನೋ ತರ. ಯಾಕೆಂದ್ರೆ ಎಲ್ಲರಿಗೂ ದುಡ್ಡು ಬೇಕು, ಎಲ್ಲರೂ ಕೂಡ ಅಡಲ್ಟ್ರೇಷನ್ ಮಾಡಿ ಮಾರ್ತಾರೆ. ಈಗ 1 ಲೀಟರ್ ಎಣ್ಣೆ ತಗೊಂಡ್ರೆ ಅದರೊಳಗಡೆ ಆರ್ಜಿಮೋನಾ ಮೆಕ್ಸಿಕಾನಾ ಅನ್ನೋಂತಹ ಎಣ್ಣೆ ಕೇವಲ 1 ಲೀಟರ್ಗೆ 8 ರೂಪಾಯಿ. ಅದರ ಎಣ್ಣೆನ ಸೇರಿಸ್ತಾರೆ. ಸೇರಿಸಿದ ತಕ್ಷಣ ನಮ್ಗೆ ಅದ್ರೊಳಗೆ ವಾಸನೆನೂ ಇರಲ್ಲ, ಬಣ್ಣನೂ ಇರಲ್ಲ. ನಮಗ್ ಕ್ಯಾನ್ಸರ್ ಬರುತ್ತೆ, ನಮಗ್ ಬೇಕಾದಷ್ಟು ಹೃದಯ ರೋಗಗಳು ಬರುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ಅಡಲ್ಟ್ರೇಷನ್, ರಾಸಾಯನಿಕಗಳ ಸೇವನೆ ಆಗಿರುತ್ತೆ. ಇದ್ರ ಜೊತೆಗೆ ಆಹಾರನ ತಯಾರು ಮಾಡೋನ್ಗೆ ಇದೆಲ್ಲ ಜ್ಞಾನ ಇರೋಲ್ಲ. ಎಲ್ಲ ಏನ್ ರಸ್ತೆ ಬದಿಲಿ ಗಾಡಿಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಎಲ್ಲ ಕೆಟ್ಟ ಕೆಟ್ಟ ಆಹಾರಗಳನ್ನ ಎಲ್ಲಾನು ನಾವು ರಾತ್ರಿ ಹೊತ್ತು ಕಾರ್ ತಗೊಂಡು ನಿಲ್ಲಿಸ್ಕೊಂಡು ಮಕ್ಕಳಿಗೆಲ್ಲ ಕೊಡಿಸ್ತೀವಿ. ಇದೆಲ್ಲ ಮಾಡೋವನ್ಗೆ ವಿಜ್ಞಾನದ ವಿಧಾನ ಇರೋಲ್ಲ, ಅವನಿಗೆ ಗೊತ್ತೇ ಇರೋಲ್ಲ, ಅವನು ಓದೇ ಇರೋಲ್ಲ. ಅಂತವನ್ ಮಾಡಿರೋಂಥ ಆಹಾರನ ನಾವು ತಿಂತೀವಿ, ಕಾಯಿಲೆಗಳು ಬರ್ಸ್ಕೋತೀವಿ. ಸ್ವಲ್ಪನೂ ಕೊಬ್ಬಿಲ್ದಿರುವಂತ ಆಹಾರನ ಸೇವಿಸೋದು ಇಂದಿನ ಫ್ಯಾಷನ್ ಆಗಿದೆ. ಅಯ್ಯೋ ನಂಗೆ ತುಪ್ಪ ಬೇಡ, ನನಗೆ ತುಪ್ಪ ಬೇಡ ಅಂತ ಹಾಕೊಳ್ಳಲ್ಲ. ಆದ್ರೆ ನಮ್ಮ ನಿತ್ಯ ಕೊಬ್ಬಿನ ಅವಶ್ಯಕತೆ ಇದೆ. ನಮ್ಮ ಮೆದುಳು, ಹೃದಯ, ಮೂಳೆ ಇದೆಲ್ಲ ಕಡೆ ಕೊಬ್ಬಿದೆ. ಯಾಕೆಂದ್ರೆ ನಮಗ್ ಶರೀರ ಸರಿಯಾಗಿರ್ಬೇಕು, ಕಾರ್ಯ ಸರಿಯಾಗಿ ನಿರ್ವಹಿಸ್ಬೇಕು ಅಂದ್ರೆ ಕೊಬ್ಬು ಬೇಕೇ ಬೇಕು. ಆದ್ರೆ ಅದು ಒಳ್ಳೆ ಕೊಬ್ಬಾಗಿರ್ಬೇಕು. ಸ್ನಿಗ್ಧ ಮಸ್ನೀಯಾತ್ ಅಂತ ಹೇಳ್ತಾರೆ.
ಅಂದ್ರೆ ಅರ್ಥ ಏನು? ನಮ್ಮ ಊಟದಲ್ಲಿ ಕೊಬ್ಬಿರಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಬೊಜ್ಜಿರೋರ್ಗೂ ಕೂಡ ಒಳ್ಳೆ ಕೊಬ್ಬು ಹಿತಕರವೇ. ಅದ್ರ ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕತ್ತೆ. ಆ ದೃಷ್ಟಿಯಿಂದ ಈ ಒಂದು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಈ ತುಪ್ಪದ ಆಹಾರ ಬಹಳ ಮುಖ್ಯ. ಮೊದಲನೇದಾಗಿ ಆಹಾರ ಅನ್ನದ ಮೇಲೆ ತವ್ವೆ ಮೇಲೆ ತುಪ್ಪ, ಇದು ಮೂರು ಸೇರಿಸ್ಕೊಂಡು ತಿನ್ನು ಅಂತ ಮೊದಲನೇದಾಗಿ ಬಡಿಸ್ತಾರೆ. ಅದನ್ನ ನಾವು ಮೊದಲನೇದಾಗಿ ಅಷ್ಟನ್ನೇ ನಾವು ತಿಂದ್ರೆ ನಮ್ಮ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಬೇಕಾಗಿರುವಂತಹ ಫ್ಯಾಟು, ಕಾರ್ಬೋಹೈಡ್ರೇಟು ಮತ್ತು ಅದರ ಪ್ರೋಟೀನ್ಸ್ ಈ ಮೂರು ಕೂಡ ಒಟ್ಟಿಗೆ ಸಿಗುತ್ತೆ. ಸೊ ಹೀಗೆ ಹುಲ್ಲು ಮೆಂದ ಆಕಳು, ತುಪ್ಪ, ಬೆಣ್ಣೆ, ಗಾಣದಲ್ಲಿ ತಯಾರಿಸಿರುವಂತಹ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಬಾದಾಮಿ, ಗೋಡಂಬಿ, ಅಕ್ರೋಟ್ಗಳಂತಹ ಒಳ್ಳೆ ಒಣ ಪದಾರ್ಥಗಳು ಇವುಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಸಂಸ್ಕರಿತ ಅತಿಯಾಗಿ ಕರೆದ ಮಾರ್ಕೆಟ್ಗಳಲ್ಲಿ ಸಿಗುವಂತ ಕೊಬ್ಬಿನ ಪದಾರ್ಥಗಳು ವಿಷಕಾರಿ ಎಂಬುದು ಸಂಶಯವಿಲ್ಲ, ಎಲ್ರಿಗೂ ಗೊತ್ತು. ಆದ್ರೂ ತಿಂತೀವಿ. ಬ್ರೆಡ್, ಬೇಕರಿ ಪ್ರಾಡಕ್ಟ್ಸ್ ಒಳ್ಳೇದೇ ಅಲ್ಲ. ಈಗಿನ ಆಧುನಿಕ ಶೈಲಿಯಲ್ಲಿ ಬೇಕರಿ ಆಹಾರನ ಹೋಟೆಲ್ಗಳಲ್ಲಿ ತಯಾರಿಸಿರುವಂತ ದೋಸೆ, ಡಾಲ್ಡಾ ಉಪಯೋಗಿಸ್ತಾನೆ. ಯಾಕೆಂದ್ರೆ ಗರ್ಗರಿಯಾಗಿ ಬರಬೇಕು. ಆದ್ರಿಂದ ಎಲ್ಲಾದ್ರೊಳಗೂ ಕೂಡ ಹೃದಯ ನಾಳಗಳಲ್ಲಿ ಕೊಬ್ಬಿನ ಶೇಖರಣೆ ಆಗಿ ಹೃದಯ ಕಾಯಿಲೆ ಆಗತ್ತೆ, ಕಾರಣ ಆಗತ್ತೆ. ಇದೆಲ್ಲ ಮಾಡೋ ಬದಲು ಮನೇಲೆ ಉತ್ತಮ ಪದಾರ್ಥಗಳಿಂದ ಮನೇಲೆ ತಯಾರಿಸುವಂಥದ್ದು ಬಹಳ ಇಂಪಾರ್ಟೆಂಟು. ಇದೇ ಒಳ್ಳೆಯ ವಿಧಾನ ಶೈಲಿ ಆಗುತ್ತೆ. ಸೊ ಹೀಗೆ ಇನ್ನು ಹೆಚ್ಚಿನ ವಿಚಾರನ ನಾವು ನಾಳೆ ದಿವಸ ಮುಂದುವರಿಸೋಣ. ಇದನ್ನ ಈ ಒಂದು ವಿಧಾನನ ನಾವು ಶೈಲಿ ಅಂತ ಕರಿತೀವಿ. ನಮ್ಮ ಒಂದು ಜೀವನದಲ್ಲಿ ಹೇಗೆ ಬದುಕಬೇಕು, ಯಾವ ತರ ಬದುಕಬೇಕು, ಯಾರ ಸ್ನೇಹ ಮಾಡಬೇಕು, ಯಾವ ಆಹಾರ ತಿನ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಚಿಂತನೆ ಮಾಡಬೇಕು, ಯಾವ ತರ ನಮ್ಮ ಒಂದು ಸುತ್ತಿನ ವಾತಾವರಣ ಇರಬೇಕು, ಆ ವಾತಾವರಣಕ್ಕೆ ನಾವು ಅಳವಡಿಸ್ಬೇಕೋ ಬೇಡವೋ, ಈ ವಾತಾವರಣದಲ್ಲಿರೋ ಜನ ಜೊತೆನ ಸೇರ್ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡುವಂತಹ ಒಂದು ಅರಿವನ್ನ ಪಡಿಬೇಕು. ಆ ಅರಿವು ಪಡಿಬೇಕು ಅಂದ್ರೆ ಅಂತಹ ಒಂದು ವಾತಾವರಣ ಬೇಕು. ಮನೆಯಲ್ಲಿ ತಂದೆ ತಾಯಿ ಬೇಕು. ಅಂತಹ ಸ್ಕೂಲುಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಅಂತಹ ವಿಧಾನಗಳ ಬಗ್ಗೆ ಒಂದು 10 ನಿಮಿಷನಾರು ಮಾತಾಡ್ಬೇಕು. ಶಾಲೆಯಲ್ಲಿ ಪಾಠ ಮಾಡಕ್ ಮುಂಚೆ ಧ್ಯಾನ ಮಾಡಿಸ್ಬೇಕು. ಧ್ಯಾನದ ಮಾಡುವಾಗ ಜೊತೆ ಒಳಗಡೆನೆ ಈ ಎಲ್ಲ ವಿಧಾನಗಳನ್ನು ಕೂಡ ಹೇಳ್ತಾ ಹೋಗ್ಬೇಕು. ಇದೆಲ್ಲ ಮಾಡ್ತಾ 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 ನೀತಿ ಪಾಠಗಳಾಗತ್ತೆ. ಆ ಮನುಷ್ಯ ಜೀವನ ಶೈಲಿನ ಬದಲು ಮಾಡ್ಕೊಳ್ತಾನೆ ಅಂತ ಇವತ್ತಿನ ಒಂದು ಮಾಹಿತಿನ ನಿಲ್ಲಿಸ್ತಾ ಇದ್ದೀನಿ. ಮುಂದುವರಿಸ್ತೀನಿ ನಾಳೆ ದಿವಸ. ಇನ್ನು ಹೆಚ್ಚಿನ ವಿಚಾರ ಇದೆ. ನಾವು ತಪ್ಪು ದಾರಿಲಿ ಹೋಗ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಅದ್ಭುತ ವ್ಯಕ್ತಿಗಳಾಗ್ಬೇಕು. ನಾವು ಅಧಮರಿಂದ ಉತ್ತಮರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾಳೆ ತಿಳ್ಕೊಳ್ಳೋಣ. ಈ ಒಂದು ಮಾಹಿತಿನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ರಂಗನಾಥ್ ಸರ್ಗೆ, ನಮ್ಮ MTVಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಎಲ್ಲ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಸರ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ತಮಗೆ. ಯಾಕಂದ್ರೆ ಈ ಜೀವನ ಶೈಲಿ ಅನ್ನೋದು ಎಷ್ಟು ಸಾರಿ ಹೇಳಿದ್ರು ಸಾಕಾಗಲ್ಲ. ಸೊ ನಾವು ಜೀವನ ಪಾಲಿಸ್ತಾ ಇದ್ದೀವಿ, ಜೀವನದಲ್ಲಿ ಇದೀವಿ. ಅದಕ್ಕೋಸ್ಕರ ಜೀವನ ಶೈಲಿ ಎಷ್ಟೇ ಸಲ ಹೇಳಿದ್ರು ಅದು ಸಾಕಾಗಲ್ಲ. ಆ ರೀತಿಯಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಈ ವೇದಿಕೆಯಲ್ಲಿ. ಧ್ಯಾನ ಜ್ಞಾನ ಜೊತೆಗೆ ಅಂತೆ ಆಳವಾದ ರೀತಿಯಲ್ಲಿ ಈ ಜೀವನ ಶೈಲಿ ಬಗ್ಗೆ ಹಲವಾರು ಜೀವನ ಶೈಲಿ ಪದ್ಧತಿಗಳು ತಿಳಿಸ್ತಾ ಇದ್ವಿ. ಆದ್ರೆ ಇವತ್ತು ನೀವು ಅತ್ಯುತ್ತಮವಾದ ರೀತಿಯಲ್ಲಿ ಮತ್ತೆ ಒಂದ್ಸರಿ ಪೂರ್ತಿ ಸಂಗ್ರಹಣ ಆಗಿದೆ ತಮ್ಮಿಂದ. ಅದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಈಗ ನಿಮ್ಮ ಅನಿಸಿಕೆಗಳು ಸ್ವಲ್ಪ 3 ಮಾಸ್ಟರ್ಸ್ಗೆ ಅವಕಾಶ. ತದನಂತರ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಅದಕ್ಕೂ ಮುಂಚೆ ಎಲ್ಲ ವಿಡಿಯೋಗಳು, ನಿನ್ನೆ ವಿಡಿಯೋಗಳು ಪೋಸ್ಟ್ ಮಾಡಿ ದಯವಿಟ್ಟು. ಅಂದಾ ಮೇಡಮ್ ಆರ್ ಇತರರು ಯಾರಾದರೂ ನಿನ್ನೆ ವಿಡಿಯೋಸ್ ಎಲ್ಲ ಪೋಸ್ಟ್ ಮಾಡಿ. ಎಲ್ಲ ಲೈಕಿಂಗ್ಸ್ ಅಂಡ್ ಶೇರಿಂಗ್ಸ್, ಅಂದ್ರೆ ಲೈಕಿಂಗ್ಸ್ ಅಂಡ್ ಕಾಮೆಂಟ್ಸ್, ಲೈಕ್ಸು ಕಾಮೆಂಟ್ಸ್ ಕೊಡಬೇಕಾಗತ್ತೆ. ರೈಟ್. ಇಷ್ಟು ಒಳಗಡೆ ಮಧ್ಯದಲ್ಲಿ ಸ್ವಲ್ಪ ಮಾಸ್ಟರ್ಸ್ ಮಾತಾಡ್ಬೋದು. ಲಕ್ಷ್ಮೀಕಾಂತ ಮೇಡಮ್ ಮಾತಾಡಿ. ಸಿಂಪಲ್ ಆಗಿದೆ ಸರ್ ಕೇಳಲಿಕ್ಕೆ, ಆದ್ರೆ ಅದ್ಭುತವಾದ ರಿಸಲ್ಟ್ ಅಂತೂ ಖಂಡಿತ ಕೊಡ್ತದೆ. ಇದು ನನ್ನ ಅನುಭವ. ನಾನು ಕೈಲಾದಷ್ಟು ನಾನು ಅದನ್ನ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ತುಂಬಾನೇ ಬದಲಾವಣೆಗಳನ್ನ ಜೀವನದಲ್ಲಿ, ಶರೀರದಲ್ಲಿ ಅಲ್ಲ, ಜೀವನದಲ್ಲೇ ನಾನು ಕಂಡ್ಕೊಂಡಿದ್ದೀನಿ.
ಕೇಳಕ್ಕೆ ಸಿಂಪಲ್ ಆಗಿದೆ. ಪ್ರಾಕ್ಟೀಸ್ ಮಾಡ್ತಾ 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 ನಾವೊಂದು ಅದ್ಭುತವಾದ ಶಕ್ತಿನ ಪಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಮತ್ತೆ ನನ್ಗೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಕೃಷ್ಣಮೂರ್ತಿ ಸರ್ ಅಲ್ಲಿ ತಮ್ಮಲ್ಲಿ ದಯವಿಟ್ಟು ಅವ್ರಿಗೂನು ಇದು ನಮ್ಮ ಫ್ಲೈಯರ್ ವಾಟ್ಸಪ್ ಮೂಲಕ ಕಳಿಸಿದ್ರೆ ಅಲ್ಲಿನ ಗ್ರೂಪ್ಗಳಿಗೆ ಕಳಿಸ್ಲಿ ಅಂತ ಹೇಳಿ ನಾನು ಅವ್ರನ್ನು ಸಹ ವಿನಂತಿಸ್ಕೊಳ್ತೀನಿ. ಯಾಕಂದ್ರೆ ಮೈಸೂರಿಂದನೂ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಇದು ಇನ್ನ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಆಗ್ಲಿ ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಸ್ ಸರ್, ಖಂಡಿತ. ಸಿದ್ರಬೆಟ್ಟ ಕಾರ್ಯಕ್ರಮ ಸರ್, ಸ್ವಲ್ಪ ನಿಮ್ಗೂ ಮಾಹಿತಿ ಹಂಚ್ತೀವಿ. ದಯವಿಟ್ಟು ಎಲ್ಲ ಸರ್ಕ್ಯುಲೇಟ್ ಮಾಡಿ ಸರ್. ಸ್ವಲ್ಪ ಸಿದ್ರಬೆಟ್ಟ 2 ದಿನಗಳ ಕಾರ್ಯಕ್ರಮ ಗೊತ್ತು ನಂಗೆ. ಅಲ್ಲಿದ್ದಂತ ಸ್ವಾಮೀಜಿ ಅವರು ಹೋಗ್ಬಿಟ್ರು, ಗೊತ್ತು. ನಾನು ಐ ಹ್ಯಾವ್ ಗಾಟ್ ದಿ ಹ್ಯಾಬಿಟ್. ಅವ್ರು ಕೇಳ್ತಾ ಇದ್ದೆ ಅವ್ರು ಹೇಳಿದ್ದನ್ನೆಲ್ಲ. ಸಿದ್ರಬೆಟ್ಟದಲ್ಲಿ ನಾವು 2 ದಿನಗಳ ಧ್ಯಾನ ಯಜ್ಞ ಮತ್ತೆ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಸರ್. ಮಾರ್ಚ್ 8, 9. ಸೊ ತಮಗೂ ಮತ್ತೆ ಹಂಚ್ಕೊಂತೀವಿ, ದಯವಿಟ್ಟು ಸರ್ಕ್ಯುಲೇಟ್ ಮಾಡಿ ಸರ್. ಓಕೆ ರೈಟ್ ಮಾಸ್ಟರ್ಸ್, ಇಲ್ಲಿ ಯಾರು ಈ ವಿಡಿಯೋಗಳು 6 ವಿಡಿಯೋಗಳಿದೆ, 2 ವಿಡಿಯೋಗಳು ಮಾತ್ರ ಬಂದಿದೆ. ಯಾಕೆ 6 ವಿಡಿಯೋಗಳು ಬರ್ಬೇಕಾಗತ್ತೆ? ನಿನ್ನೆದು ದಯವಿಟ್ಟು ಇಲ್ಲಿ ಪೋಸ್ಟ್ ಮಾಡಿ. ಅವೆಲ್ಲನೂ ಎಸ್ ಎಲ್ಲರೂ ಲೈಕ್ ಮಾಡ್ತಾ ಎಲ್ಲ ಎಸ್ ಅಂತ ಟೈಪ್ ಮಾಡಿ. ಯಾರ್ಯಾರು ಲೈಕ್ ಮಾಡಿದ್ರು ಎಸ್ ಅಂತ ಟೈಪ್ ಮಾಡಿ. ಎಸ್ ಸಣ್ಣಗೌಡ್ ಮಾತಾಡಿ. ಎಸ್, ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಒಂಚೂರು ನೀವು ಎಲ್ಲ ಲೈಕ್ ಕೊಟ್ಟು ಅದನ್ನ ಎಸ್ ಅಂತೇಳಿ ಮೆಸೇಜ್ ಮಾಡೋವರಿಗೆ 2 ನಿಮಿಷ ಮಾತಾಡ್ತೀನಿ. ಎಸ್ ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆ ಕೃಷ್ಣಮೂರ್ತಿ ಸರ್ದು ಮತ್ತು ಅವ್ರ ಮನೆಯವ್ರು ಕೊಡ್ತಕ್ಕಂಥ ಸಂದೇಶನೂ ಅಷ್ಟೇ ಅದ್ಭುತವಾಗಿರುತ್ತೆ. ನನಗೊಂದು ಆಲೋಚನೆ ಬಂತು, ಇದನ್ನೆಲ್ಲ ಕೇಳಿಬಿಟ್ಟು ಯಾಕೆ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಮುಂದಿನ ದಿನಗಳಲ್ಲಿ ಡೈಲಿ ಪತ್ರಿಕೆ ಬರುತ್ತೆ, ಬಟ್ ಈಗ ವಾರ ಪತ್ರಿಕೆ ಬರುತ್ತೆ. ಆರಂಭದಲ್ಲಿ ತ್ರೈಮಾಸಿಕ ಅಂತೇಳಿ 3 ತಿಂಗಳಿಗೆ ಒಂದು ಪತ್ರಿಕೆ ನಾವ್ಯಾಕೆ ಹೊರಡಿಸಬಾರ್ದು? ಅಂದ್ರೆ ಈ ತರದ ಒಂದು ಜ್ಞಾನಿಗಳ ಒಂದು ಎಲ್ಲಾ ವಿಷಯಗಳು ತಗೊಂಡು ಅಲ್ಲಿ ಅಡಕವಾಗಿರ್ತಕ್ಕಂಥ ವಿಷಯಗಳನ್ನ ಕೊಟ್ಬಿಟ್ಟು ಒಂದು ಪತ್ರಿಕೆ, ತ್ರೈಮಾಸಿಕ ಪತ್ರಿಕೆ ಅಂತ ಹೇಳ್ಬಿಟ್ಟು 3 ತಿಂಗಳಿಗೆ ಒಂದು ಪತ್ರಿಕೆ ಕೊಟ್ಟಾಗ ಅಂದ್ರೆ ಇನ್ನು ಜನಕ್ಕೆ ನಾವು ವಿಷಯವನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ, ಹಂಚಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಜೊತೆಗೆ ಪತ್ರಿಜಿ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಕೂಡ ಅಲ್ಲಿ ನಾವು ಧಾರಾಳವಾಗಿ ವಿಷಯವನ್ನ ಪ್ರಸ್ತಾಪ ಮಾಡ್ಬೋದು, ಜನಕ್ಕೆ ಹಂಚ್ಬೋದು. ಕೆಲವರಿಗೆ ಸಮಯದ ಅಭಾವ, ಫಾಸ್ಟ್ ಲೈಫ್ ನ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಬೆಳಗಿನ ಸಮಯದಲ್ಲಿ ಕುತ್ಕೊಂಡು ಈಗ ಕೇಳಕ್ಕಾಗಲ್ಲ ಅಂತಂದ್ರೆ ವಿಡಿಯೋಗಳು ರೆಕಾರ್ಡೆಡ್ ಪ್ರಾಡಕ್ಟ್ ಇದೆ, ನಮ್ದು ಪ್ರೋಗ್ರಾಮ್ ಇದೆ ವರ್ಷದ ಪೂರ್ತಿ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅನ್ನ ಅಲ್ಲಿ ಕೇಳ್ರಿ ಅಂದ್ರೆ ಅಲ್ಲೂ ಕೂಡ ಅವ್ರಿಗೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳಕ್ ಬರಲ್ಲ, ಅಥವಾ ಕೆಲವ್ರಿಗೆ ಮೊಬೈಲ್ ಇರಲ್ಲ. ಬಟ್ ವಿಷಯ ಬೇಕಾಗಿದೆ, ಸುಮಾರು ಪ್ರತಿಯೊಬ್ಬರಿಗೆ ಜ್ಞಾನ ಬೇಕಾಗಿದೆ, ಅದು ಗೊತ್ತಾಗ್ತಾ ಇಲ್ಲ. ಟೆಕ್ನಾಲಜಿ ಬಳಕೆ ಮಾಡ್ಕೊಳಕ್ ಆಗದೆ ಇದ್ದಂದ್ರೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಪತ್ರಿಕೆ ಮುಖಾಂತರ ಕೂಡ ನಾವು ವಿಷಯವನ್ನ ಹಂಚಬಹುದಲ್ಲ ಅಂತೇಳಿ ನನ್ನ ಒಂದು ಆಲೋಚನೆ, ಥಾಟ್ಸ್ ಬಂದಿದೆ. ತಮ್ಮಲ್ಲಿ ಅದನ್ನ ಅರಿಕೆ ಮಾಡ್ಕೊಳ್ತಾನೆ. ಸಾಧ್ಯ ಆದ್ರೆ ಮುಂದುವರಿಸಬಹುದು ಅಂತ ಹೇಳ್ಬಿಟ್ಟು ಒಂದು. ಇನ್ನ ಸ್ನೇಹಿತರೆ, ಇವತ್ತು ನಮ್ಮ ಕೃಷ್ಣ ಮೂರ್ತಿ ಸರ್ ಕೊಟ್ಟಿರ್ತಕ್ಕಂಥ ಜ್ಞಾನದ ಬಗ್ಗೆ ವರ್ಣಲಿಸಲಾಧ್ಯ ಅಂತ ಹೇಳ್ತಾರಲ್ಲ, ಅಂದ್ರೆ ಆ ವರ್ಣನೆ ಮಾಡಕ್ ಆಗಲ್ಲ, ಅಷ್ಟೊಂದು ಅಗಾಧವಾಗಿದೆ ಜ್ಞಾನ ಅಂತ ಹೇಳ್ಬೋದು. ಇದನ್ನ ಎಲ್ಲರೂ ಕೂಡ ನಾವು ಪ್ರತಿನಿತ್ಯ ಅದನ್ನ ಅಳವಡಿಸ್ಕೋಬೇಕು. ಉದಾಹರಣೆಗೆ ಹೇಳ್ತಾ ಇದ್ದೀನಿ ಏನಂತಂದ್ರೆ, ನನ್ಗೂ ಕೂಡ ಸ್ನೇಹಿತರೆ, ನಾನು ಕೃಷಿಕನಾಗಿ ಹೊಲ ಕೆಲಸ ಮಾಡ್ಕೊಂಡಿದ್ರು ಕೂಡ ಇನ್ನೊಬ್ರು ಯಾವ್ದೋ ಒಬ್ರು ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ. ಏನ್ರಿ ಗೌಡ್ರಿ ನಿಮ್ಗೆ ಎಷ್ಟು ಏಜ್ ಅಂತಂದ್ರು. ನನಗೆ ಈಗ 54 ತುಂಬಿ ನಾಳೆ ಮೇಕ್ 55ಕ್ಕೆ ಕಾಲಿಡ್ತೀನಿ ಅಂತಂದಾಗ ಹೇಳಿದ್ರು ಅವರು, ಹಂಗ ಅನ್ಸಲ್ಲಲ್ರಿ ನಿಮ್ ಹೆಲ್ತ್ ಅನ್ನೆಲ್ಲ ನೋಡಿದ್ರೆ ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಅಂದ್ರೆ ಕೃಷಿ ಕಾಯಕ ಜೊತೆ ನಮ್ಮ ಆಹಾರ ಶೈಲಿ, ತಿಂತಕ್ಕಂಥ ಏನ್ ತಿಂತಾ ಇದ್ದೇನೆ ಅಂದ್ರೆ ಫಸ್ಟ್ ತಿಳ್ಕೊಬೇಕು ನಾವು. ತಿನ್ನೋದು ಎಷ್ಟು ತಿನ್ಬೇಕಂಗಾರ, ನನ್ ದೇಹಕ್ಕೆ ಅವಶ್ಯ ಐತಾ? ನಾನ್ ನಾಲಿಗೆ ಹೇಳ್ತೈತಿ, ಹೊಟ್ಟೆ ಹಿಡಿತಿ ತಿಂದಿ ತುಂಬಿಡ್ತೇವಿ, ಅದನ್ನ ಡೈಜೆಷನ್ ಆಗಲ್ಲ, ಸರಿಯಾದ ಸದ್ಬಳಕೆ ಆಗದಂಗೆ ಇದ್ದಾಗ ಅದು ಕೊಬ್ಬ ಆಗಿ ನಮ್ಮ ಬಾಡಿ ವೇಟ್ ಜಾಸ್ತಿ ಆಗಿ ಹಿಂಸೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನಾಲಿಗೆ ಹೇಳ್ತೈತಿ ಅಂತ ತಿನ್ನೋದಲ್ಲ, ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ತಿನ್ಬೇಕು. ಏನು ತಿನ್ಬೇಕು ಅಂತಕ್ಕಂಥ ಅರಿವು ನಮಗೆ ಗೊತ್ತಿರ್ಬೇಕು. ಇದನ್ನ ಯಾಕೆ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ಕೂಡ ಗೊತ್ತಿರ್ಬೇಕು. ಮತ್ತೆ ಯಾವಾಗ ನಾವು ತಿನ್ಬೇಕಾಗಿದ್ದನ್ನ ಒಂದು ದಿನಕ್ಕೆ ಮುಂಜಾನೆ ಸಂಜೆ ಮಟ್ಟ ತಿಂತಾ ಇರೋದಲ್ಲ, ಅದಕ್ಕೊಂದು ಗ್ಯಾಪ್ ಕೊಡಬೇಕು. ಮಧ್ಯದ ಎಷ್ಟು ಕೊಡ್ಬೇಕು ಅಂದ್ರೆ ರಂಗನಾಥ್ ಸರ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಅದಕ್ಕೆಲ್ಲದೂ ಕೂಡ ತಿಳ್ಕೊಂಡು ನಾವು ಅಗ್ದಿ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ, ನಮ್ಮ ದೇಹ ಚೆನ್ನಾಗಿದ್ರೆ ಮಾತ್ರ ಇದ್ರ ಮೇಲೆ ಡ್ರೈವ್ ಮಾಡ್ತಕ್ಕಂಥ ನಮಗೆ ಖುಷಿ ಇರುತ್ತೆ. ದೇಹನ ಸರಿ ಇಲ್ಲ ಅಂತಂದ್ರೆ, ಬೈಕ ಸರಿ ಇಲ್ಲ ಅಂದ್ರೆ ಏನ್ ಉಡಿಸ್ತೀರಿ ನೀವು? ತಲುಪಬೇಕಾಗಿದ್ದಕ್ಕಂತ ಗುರಿ ಮುಟ್ಟಕ್ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥ ವಿಷಯನ ಕೃಷ್ಣಮೂರ್ತಿ ಸರ್ ಅತ್ಯದ್ಭುತವಾಗಿ ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನ ತಮ್ಮೆಲ್ಲರ ಪರವಾಗಿ, ಮಹಾವತಾರ್ ಫೌಂಡೇಶನ್ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಕೃಷ್ಣಮೂರ್ತಿ ಗುರುಗಳೇ, ತಮ್ಮ ದಾಂಪತ್ಯ ಜೀವನ ಹೀಗೇ ಇರ್ಲಿ, ಇನ್ನು ಹೆಚ್ಚು ತಮ್ಗಳಿಂದ ನಮ್ಗೆ ಸಂದೇಶ ಬರ್ತಾ ಇರ್ಲಿ. ಮುಂದಿನ ದಿನಗಳಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಏನು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಪತ್ರಿಕೆಗಳನ್ನ, ಆ ಪತ್ರಿಕೆಗಳಲ್ಲಿ ತಮ್ಮದು ಮತ್ತು ತಮ್ಮ ಧರ್ಮಪತಿ ಅವ್ರದ್ದು ಕೂಡ
ಅನೇಕ ಸಂಚಿಕೆಗಳು ಬರ್ಲಿ ಅನ್ನೋ ಆಶೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಗುರುಜಿ. ಅನಂತ ಧನ್ಯವಾದಗಳೊಂದಿಗೆ. ಥ್ಯಾಂಕ್ ಯು. ಖಂಡಿತ. ಎಸ್ ಸರ್. ಥ್ಯಾಂಕ್ ಯು ಸರ್. ಏನಾದ್ರು ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮುಂದಿನ ಸಂಚಿಕೆಗೆ ನಾಳೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನಮ್ಮ ಜೀವನ ಶೈಲಿಯ 2ನೇ ಸಂಚಿಕೆ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು.